ನಾನು ಇಷ್ಟು ದಿನ ಮಾಡುವಂಥ ಪಾಡ್ಕಾಸ್ಟ್ಗಳಲ್ಲೇ ತುಂಬಾ ಆಸಕ್ತಿ ಉಳ್ಳ ಅಂಥದ್ದು ಅಂತಲೇ ಹೇಳ್ಬೋದು. ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವಂಥ ಈ ಒಂದು ಸಂಬಂಧ ಇದು ಯಾರಿಂದನೂ ಕೂಡ ಕೊಲ್ಲಲ್ಪಡಲ್ಲ, ಯಾರಿಂದನೂ ಕೂಡ ನಾಶ ಮಾಡೋದಕ್ಕಾಗಲ್ಲ. ತಂದೆ ತಾಯಿ ಇಟ್ಟಂಥ ಹೆಸರು ಕೂಡ ನೀವು ಬೇಡ ಅಂತಂದ್ರಿ. ನೀವೊಬ್ಬ ಇನ್ನೇನೋ ಕೆಲಸದವನಾಗಿದ್ರು ಕೂಡ ಅದಕ್ಕೆ ಕಾರಣನೇ ನಿಮ್ಮ ಪ್ರಾರಬ್ಧಗಳು. ಈ ಪ್ರಾರಬ್ಧ ಕರ್ಮ ತೀರಿದೇನೋ ಅರಿವಾದ್ರೂ ಹೇಗಾಯಿತು? ಎಲ್ಲದನ್ನು ಬಿಡಬೇಕು ಅಂತ ನೀವು ಅಂದ್ಕೊಂಡು ಫೋರ್ಸ್ಫುಲಿ ನೀವು ಬಿಡಕ್ಕೆ ಹೋದ್ರೆ ಅಂದರೆ ಅದನ್ನು ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ. ನೀವು ಇಲ್ಲಿ ಏನು ಮಾಡ್ತೀರಾ ಅದನ್ನು ಸಂಚಿತ ಅಂತ ಕರಿತೀವಿ. ನೀವೇನು ಹೊತ್ಕೊಂಡು ಬಂದಿದ್ದೀರಾ ಅದನ್ನು ಪ್ರಾರಬ್ಧ ಅಂತ ಕರಿತೀವಿ. ಇಂದಿನ ಜನ್ಮದ ಕರ್ಮಗಳನ್ನು ಯಾಕೆ ನಾವು ಇಂದಿನ ಜನ್ಮದಲ್ಲೇ ತೀರಿಸಲು ಆಗುವುದಿಲ್ಲ? ಮನುಷ್ಯ ಮ್ಯಾಕ್ಸಿಮಮ್ ಅಂದರೆ 100 ವರ್ಷ. ಅಷ್ಟರೊಳಗಡೆ ನೀವು ಮುಗಿಸಿದ್ರೆ ನಿಮ್ಮ ಪ್ರಾರಬ್ಧಗಳನ್ನು, ನಿಮ್ಮ ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಓವರ್ ಆಗಲ್ಲ. 60 ವರ್ಷ ಬದುಕ್ತಿದ್ದಂಥ ಮನುಷ್ಯ ಅವನು 60 ವರ್ಷಕ್ಕೆ ಮಾಡುವಂಥ ಕರ್ಮಗಳು ಮಾತ್ರ ಸಾಧ್ಯವಲ್ಲವಾ? ಅವ್ನು ಮುಗ್ಸೋಕ್ಕಾಗ್ದಲೇ ಅವ್ನು ಸತ್ತೋದ ಅಂತ ಅಂದ್ಕೊಂಡ್ರೆ ಅವಾಗ ಆ ಆತ್ಮಕ್ಕೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ. ಇದೇ ಆತ್ಮಗಳು ಪ್ರೇತಾತ್ಮಗಳಾಗೋದು. ನಿಮ್ಮ ಪ್ರಕಾರ ನಿಜವಾದ ದೇವರು ಯಾರು? ಆತ್ಮಕ್ಕೆ ಸರಿ ಸಮಾನರು ಯಾರೂ ಅಲ್ಲ. ಅಂದಾಗ ಆತ್ಮಕ್ಕಿಂತ ಇನ್ನೊಂದಿಲ್ಲ ಅನ್ನೋದನ್ನ ಹೇಗೆ ಸಾಬೀತುಪಡಿಸಕ್ಕೆ ಸಾಧ್ಯವಾಗುತ್ತೆ? ಸಾವು ಅನ್ನೋದು ಆಕಸ್ಮಿಕ ಅಲ್ಲ. ಜನ ಅದನ್ನು ಆಕಸ್ಮಿಕ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಈ ದೇಹ ಜೀವಂತವಾಗಿ ಇದ್ದಾಗಲೂ ಕೂಡ ಅವನ ಆತ್ಮ ಅವನಿಂದ ಆಚೆ ಬರ್ತಾ ಇಲ್ಲ ಅಂದರೆ ಅದನ್ನು ನಾವು ಸೂಕ್ಷ್ಮ ದೇಹ ಸಂಚಾರ ಅಂತ ಕರಿತೀವಿ. ಮನುಷ್ಯನಲ್ಲಿ ಭಯ, ಅಳಕು ಎಲ್ಲಿ ತನಕ ಇರುತ್ತೆ ಅದೇ ಅವನಿಗೆ ಭೂತ ಆಗಿ ಕಾಡುತ್ತೆ. ಬೈಕ್ ಎತ್ಕೊಂಡು ಸೀದಾ ಸ್ಮಶಾನಕ್ಕೆ ಹೋದೆ. ಸೊ ಸ್ಮಶಾನದಲ್ಲಿ ಒಂದು ಹುಣಸೆ ಹಣ್ಣಿನ ಮರ ಅದ್ರ ಕೆಳಗಡೆ ದಿಗಂಬರನಾಗಿ ಕೂತೆ, ಮೈ ಮೇಲೆ ಯಾವುದೇ ರೀತಿ ಬಟ್ಟೆ ಇಲ್ಲದೆ. ನಾನು ಕಣ್ಬಿಟ್ಟಾಗ ಬೆಳಗ್ಗೆ ಆಗಿತ್ತು. ಇದು ಯಾರು ಹೇಳಿದ್ರು ನಂಬಕ್ಕೆ ಸಾಧ್ಯನೇ ಇಲ್ಲ. ನಾನು ಆಚೆ ನಿಲ್ಸಿದ ಗಾಡಿ ನನ್ನ ಕಣ್ಮುಂದೆ ಬಂದು ನಿಂತಿತ್ತು. ಅಂಡ್ ನನ್ನ ಮೈ ಮೇಲೆಲ್ಲ ಮಣ್ಣಿತ್ತು, ನನ್ನ ಬಟ್ಟೆಗಳೆಲ್ಲ ಹರಿದೋಗಿತ್ತು. ಮಳೆ ಬಂದಿದೆ, ಮಳೆಯಲ್ಲಿ ನೆಂದಿದ್ದೀನಿ, ನನ್ನ ಜಟೆ ಫುಲ್ಲೆಲ್ಲ ನೆಂದೋಗಿತ್ತು. 48 ವಯಸ್ಸು ಆದಮೇಲೆ ಮನುಷ್ಯ ಸಾಯೋದಕ್ಕೆ ಸಿದ್ಧ ಆಗಿರ್ತಾರೆ. ಪ್ರತಿಯೊಬ್ಬನೂ ಸಿದ್ಧ ಆಗಿರ್ತಾನೆ. ಸೊ ಇವಾಗ ಮನುಷ್ಯನ ಜನ್ಮ ಒಂದ್ಸತಿ ತೀರೋದ ಮೇಲೂ ಸಹ ಮತ್ತೆ ಅವನಿಗೆ ಮನುಷ್ಯನ ಜನ್ಮನೇ ಗ್ಯಾರಂಟಿ ಆಗಿರುತ್ತಾ, ಅಥವಾ ಮತ್ತೆ ಬೇರೆ ಯಾವುದನ್ನ ಪ್ರಾಣಿ ಪಕ್ಷಿ ಈ ಥರದಕ್ಕೆ ಹೋಗ್ಬೋದಾ? ಅವನಿಗೆ ಮೋಕ್ಷ ಮುಕ್ತಿ ಅನ್ನೋದು ಸಿಗಲಿಲ್ಲ ಆತ್ಮಕ್ಕೆ, ಖಂಡಿತವಾಗಿ ಮತ್ತೆ ಪುನರ್ಜನ್ಮ ತಗೊಳ್ಳುತ್ತೆ. ಆತ್ಮ ದೇಹದಿಂದ ದೂರ ಆದಮೇಲೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡುತ್ತೆ ನಿಮ್ಮ ಅನುಭವದ ಪ್ರಕಾರ? ಯಾವ ವೈಕುಂಠಕ್ಕೂ ಹೋಗಲ್ಲ, ಯಾವ ಸ್ವರ್ಗಕ್ಕೂ ಹೋಗಲ್ಲ, ಯಾವ ನರಕಕ್ಕೂ ಹೋಗಲ್ಲ. ಮನುಷ್ಯ ಸತ್ತ ಮೇಲೆ ನರಕಕ್ಕೆ ಹೋದ್ಮೇಲೆ ಎಣ್ಣೆ ಬಾಂಡ್ಲಿಲ್ಲ ಹಾಕಿ ಹೆಜ್ತಾರೆ. ಆತ್ಮ ಬೇರ್ಪಾಡಾಗೋದು ಯಾವಾಗ ಹೇಳಿ? ದೇಹನ ಬಿಟ್ಟ ಮೇಲೆ. ದೇಹನೇ ಇಲ್ದಿದ್ಮೇಲೆ ನೀವು ಎಣ್ಣೆ ಬಾಂಡ್ಲಿ ಏನು ಹಾಕಿ ಕರಿತೀರಾ? ಹಾಗಾದ್ರೆ ನಾವು ಎಲ್ಲೋ ಒಂದು ಕಡೆ ಅರ್ಜೆಂಟಾಗಿ ಹೋಗುವಾಗ ಬೇರೆಯವ್ರ ಚಪ್ಪಲಿ ಎಲ್ಲ ಹಾಕೊಂಡು ಹೋಗ್ಬೋದಾ? ಹಾಕೊಂಡು ಹೋದ್ರೆ ಅಷ್ಟೇ, ನೀವು ಅವ್ರ ಪ್ರಾಣಶಕ್ತಿಗಳ ಜೊತೆ ನೀವು ಮಿಂಗಲ್ ಆಗ್ತಿದ್ದೀರಾ ಅಂತ, ಋಣಾನುಬಂಧನಗಳನ್ನ ಬೆಳೆಸ್ತಾ ಇದ್ದೀರಾ ಅಂತ. ನಿಮ್ಮ ಬಟ್ಟೆಗಳನ್ನ ಒಣಗಾಕಿ ಬಿಟ್ಟಾಗ ಎಲ್ಲೋ ಒಂದು ಕಡೆ ಒಂದು ಬಟ್ಟೆ ಮಿಸ್ ಆಗಿದೆ ಅಂತಂದರೆ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಮ ಬಟ್ಟೆಗಳು ಕಳೆದೋಗ್ಲೇಬಾರ್ದು. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ನಾನು ಇಷ್ಟು ದಿನ ಮಾಡುವಂಥ ಪಾಡ್ಕಾಸ್ಟ್ಗಳಲ್ಲೇ ಒಂದು ರೀತಿಯ ತುಂಬಾ ಆಸಕ್ತಿ ಉಳ್ಳ ಅಂಥದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ವಿಶೇಷವಾಗಿರುವಂಥ ವ್ಯಕ್ತಿನ ನಾನಿವತ್ತು ಆ ದೇವ್ರ ಮುಖಾಂತರ ಹುಡುಕಿ ಅವ್ರನ್ನ ಮಾತಾಡಿಸಿ ಒಪ್ಪಿಸಿ ಕೊನೆಗೆ ಅವರ ಡೇಟ್ ಅಪಾಯಿಂಟ್ಮೆಂಟ್ ತೊಗೊಂಡು ಇವತ್ತು ಇಲ್ಲಿ ಕೂರಿಸಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ. ಆ್ಯಂಡ್ ಇದರಿಂದ ನಮ್ಮಲ್ಲಿರುವಂಥ ಜ್ಞಾನವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಬೋದು. ಇದರಿಂದ ನಿಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ, ನಿಮ್ಮಲ್ಲಿ ಕಾಡ್ತಾ ಇರುವಂಥ ಆಂತರಿಕ ಶುದ್ಧಿಗೆ ಅಥವಾ ಬಹಿರಂಗದ ಶುದ್ಧಿಗೆ ಇರುವಂಥ ವ್ಯತ್ಯಾಸಗಳ ಬಗ್ಗೆ ನಾವು ತಿಳ್ಕೊಬೋದು. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ನಾನು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಯೂಶ್ವಲ್ ಆಗಿ ಎಲ್ರಿಗೂ ಅಪ್ಪ ಅಮ್ಮ ಕೊಟ್ಟಿರುವಂಥ ಒಂದು ಹೆಸರಿದ್ದೇ ಇರುತ್ತೆ. ಆ ಹೆಸರಿನಿಂದ ನಮ್ಮ ಗುರುತುವಿಕೆ ಅನ್ನೋದು ಬಂದೇ ಬರುತ್ತೆ. ನಾನು ರಂಜಿತ್ ವರಾಯು, ಮತ್ತೊಬ್ಬರ ಹೆಸರು, ಇನ್ನೊಬ್ಬರು ಮನೋಜ್ ಅಂತ, ಆ ರೀತಿ ಹೆಸರುಗಳಿಂದ ಕೂಗುವಂಥ ವಿಚಾರಗಳು ಇದ್ದೇ ಇರುತ್ತೆ. ಆದರೆ ಇವತ್ತು ತಾನು ತನ್ನ ಹೆಸರಿನೊಂದಿಗೆ ಗುರುತಿಸಲು ಇಷ್ಟಪಡದ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಕೊಳ್ತಾ ಇದ್ದೀನಿ. ತನ್ನ ವಿಚಾರವಂತಗಳು ಜನಗಳಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ನನ್ನ ಹತ್ರ ನಾನು ಹೇಳೋ ವಿಚಾರಗಳು ಜನಗಳು ಒಪ್ಕೊಳ್ಳಲ್ಲ ಅಂತಂದ್ರು, ಆದರೂ ಪರವಾಗಿಲ್ಲ ನೀವೇ ಬೇಕು ಅಂತ ಹೇಳಿ ಕರ್ಕೊಂಬಂದು ಕೂರಿಸಿದ್ದೀನಿ. ಅಪ್ಪ ಅಮ್ಮ ಇವ್ರನ್ನ ಪ್ರೀತಿಯಿಂದ ನಿರಂಜನ್ ಆಚಾರ್ಯ ಅಂತ ಹೆಸರಿಟ್ರೆ, ಇವರು ಆ ಹೆಸರು ಬೇಡ, ನನಗಿವತ್ತು ಆ ಹೆಸರನ್ನ ಹೇಳ್ಬೇಡಿ ಅಂತ ಹೇಳಿದ್ರು. ಆದರೂ ಇವ್ರು ಯಾರು ಅನ್ನೋದಕ್ಕೆ ನಾನು ನಿಮಗೆ ಹೇಳ್ತಾ ಇರೋಂಥ ಒಂದು ವಿಚಾರ. ಸೊ ಮೂಲತಃ ಅರಸೀಕೆರೆಯವರು ಇವರು. ಸೊ ಮೂಲತಃ ಅರಸೀಕೆರೆಯವರಾಗಿದ್ದು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಪ್ಪ ಅಮ್ಮ ಹೆಸರನ್ನ ಬೇಡ ಅಂತ ಹೇಳಿ ಇವ್ರದೇ ಆದ ಒಂದು ಹೆಸರು ಆತ್ಮಕ್ಕೆ ಗುರುತಿರಲಿ, ಅದಕ್ಕೆ ಆತ್ಮವೇ ಇವರ ಹೆಸರಾಗಿದೆ. ಆತ್ಮನವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಮಾತಾಡೋಂಥ ಟಾಪಿಕ್ ಇದೆಯಲ್ಲ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವ್ರನ್ನ ಆತ್ಮೀಯತೆಯಿಂದ, ಆತ್ಮದ ಮುಖಾಂತರ, ಪ್ರೀತಿಯ ಮುಖಾಂತರ, ಆಧಾರದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಈ ಒಂದು ಪಾಡ್ಕಾಸ್ಟ್ಗೆ. ನಮಸ್ತೆ. ವರಾಯು ಸ್ಟುಡಿಯೋಸ್ನ ಸ್ಪೆಷಲ್ ಪಾಡ್ಕಾಸ್ಟ್ನ ಮೊದಲನೇ ವ್ಯಕ್ತಿ ನೀವು. ಆ್ಯಕ್ಚುಲಾಗಿ ಇಷ್ಟು ದಿನ ನಾವು ಆಸ್ಟ್ರಾಲಜಿಕಲಿ, ದೇವರ ಆಸ್ಥಾನ ಈ ಥರ ಪಾಡ್ಕಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಆದರೆ ವರಾಯು ಸ್ಟುಡಿಯೋಸ್ನ
ಆಸ್ಟ್ರಾಲಜಿಕಲಿ ದೇವರ ಆಸ್ಥಾನ ಬಿಟ್ಟರೆ ವಿಶೇಷವಾಗಿರೋ ಪಾಡ್ಕಾಸ್ಟ್, ಸ್ಪೆಷಲ್ ಪಾಡ್ಕಾಸ್ಟ್ನ ಮೊದಲನೇ ವ್ಯಕ್ತಿ ಆತ್ಮನವರೇ ನೀವು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ವೇ ಆಫ್ ಡ್ರೆಸ್ ಚೆನ್ನಾಗಿದೆ, ನೀವು ಅಷ್ಟು ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಮಾತಾಡ್ತಾ ಇದ್ದೀವಲ್ಲ ವೀಕ್ಷಕರೇ, ಇದೆಲ್ಲವೂ ನಿಮಗೆ ನಿಮ್ಮ ವಿಚಾರಕ್ಕೆ, ನಮಗೆ ತರ್ಕಕ್ಕೆ ನಿಲುಕದ ವಿಚಾರಗಳನ್ನು ಮಾತಾಡ್ತಾ ಇದ್ದೀವಿ. ದೇಹ, ಆತ್ಮ, ಈ ಆತ್ಮ ಟ್ರಾವೆಲ್ ಮಾಡೋದು, ಇಂದಿನ ಜನ್ಮ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಸೂಕ್ತವಾಗಿರೋ ವ್ಯಕ್ತಿನ ದೇವರು ನನಗೆ ಕೊಟ್ಟಿದ್ದಾರೆ. ಆ ವಿಚಾರ ಮಾತಾಡೋಕ್ಕೆ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ನಿಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ವರಾಯಿ ಸ್ಟುಡಿಯೋಸ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆತ್ಮನವರೇ, ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವಂಥ ಸಂಬಂಧದ ಬಗ್ಗೆ, ವಿಚಾರದ ಬಗ್ಗೆ ಇವತ್ತು ನೀವು ನಮ್ಮ ಜೊತೆ ಹೇಳೋದಕ್ಕೆ ಇದ್ದೀರಾ. ಸೊ ನಿಮಗೆ ನಾನು ಕೇಳುವಂಥ ಮೊದಲನೇ ಪ್ರಶ್ನೆ, ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವಂಥ ಈ ಒಂದು ಸಂಬಂಧ ಏನು? ಆತ್ಮ ಅನ್ನೋದೇನಿದೆ, ಇದು ಯೂನಿವರ್ಸಲ್ ಥಿಂಗ್. ಇದು ಯಾರಿಂದನೂ ಸೃಷ್ಟಿಪಟ್ಟಿರುವಂಥದ್ದಲ್ಲ, ಅಥವಾ ಇದಕ್ಕೆ ಕೊನೆ ಅಂತ ಅನ್ನೋದು ಇಲ್ಲ. ಸೊ ಓಕೆನಾ, ನೀವು ಆತ್ಮಕ್ಕೆ ಮೋಕ್ಷ ಅಥವಾ ಮುಕ್ತಿ ಯಾವಾಗ ಸಿಗುತ್ತೆ ಅಲ್ಲಿ ತನಕ ಇದು ಇರುತ್ತೆ. ಇದು ಯಾರಿಂದನೂ ಕೂಡ ಕೊಲ್ಲಲ್ಪಡಲ್ಲ, ಯಾರಿಂದನೂ ಕೂಡ ನಾಶ ಮಾಡೋದಕ್ಕಾಗಲ್ಲ. ಮತ್ತು ಈ ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವಂತಹ ಸಂಬಂಧ ಏನಪ್ಪ ಅಂದರೆ, ನೋಡಿ, ಆತ್ಮ ಅನ್ನೋದು ಏನಿದೆ ದೇಹವನ್ನು ಹೋಗಿ ಸೇರಿಕೊಳ್ಳುತ್ತೆ. ಈಗ ನಾವು ಈ ಬರ್ತಲ್ಲಿ ಈ ಆತ್ಮನಂತ ಇದ್ದೀವಿ, ಅಥವಾ ನೆಕ್ಸ್ಟ್ ಬರ್ತಲ್ಲಿ ಇನ್ನೇನೋ ಆಗಿರ್ಬೋದು, ಅಥವಾ ಇನ್ನೊಂದು ಬರ್ತಲ್ಲಿ ಇನ್ನೊಂದೇನೋ ಆಗಿರ್ಬೋದು, ಅಥವಾ ನಮ್ಮ ಪಾಸ್ಟ್ ಬರ್ತಲ್ಲಿ ಇನ್ನು ಏನೇನೋ ಆಗಿರ್ಬೋದು. ಆದರೆ ಇದು ಎಲ್ಲದಕ್ಕೂ ಕೂಡ ಒಂದು ಲೈಕ್ ಎನರ್ಜಿ ಸೆಂಟರ್ ಅಂದರೆ ಅದು ಆತ್ಮ. ಅದರಿಂದನೇ ನಮ್ಮ ಬಾಡಿ ಆಗಲಿ ಅಥವಾ ಇನ್ಯಾವುದೊಂದು ಪ್ರಾಣಿ ಆಗಲಿ ಕೆಲಸ ಮಾಡ್ತಾ ಇರುತ್ತೆ. ಓಕೆ, ಈ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಈ ಪ್ರಶ್ನೆನ ಇವ್ರನ್ನ ಮೊದಲಾಗಿ ಕೇಳಲೇಬೇಕಾಗಿತ್ತು. ಯಾಕಂದರೆ ತುಂಬ ಕ್ಯೂರಿಯಸ್ ಆಗಿ ನಾನು ಇವ್ರ ಬಗ್ಗೆ ಓಪನಿಂಗ್ ಕೊಟ್ಟೆ. ತಂದೆ ತಾಯಿ ಇಟ್ಟಂಥ ಹೆಸರು ಕೂಡ ನೀವು ಬೇಡ ಅಂತಂದ್ರಿ. ತಂದೆ ತಾಯಿ ಇಟ್ಟಂಥ ಹೆಸರಿನೊಂದಿಗೆ ನನ್ನನ್ನು ಪರಿಚಯ ಮಾಡಲೇಬೇಡ ಅಂತ ನೀವೇ ಹೇಳಿದ್ರಿ. ಹೇಳಿ, ನಾನು ನಿಮ್ಮನ್ನ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ, ಯಾಕೆ ನಿಮಗೆ ನೀವೇ ಈ ಅಚ್ಚರಿಕಾರ ಆಗಿರುವಂಥ ವಿಚಾರಗಳನ್ನು ಮಾಡಿಕೊಂಡ್ರಿ? ಆತ್ಮನಂತ ನೀವೇ ಕರೆಯಲ್ಪಟ್ಟಕ್ಕೆ ಯಾಕೆ ಶುರುವಾಯಿತು? ನಿಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಐಡಿ ಅದೇ ಥರ ಇದೆ. ಏನು ಚೇಂಜಸ್ ಆಯಿತು ನಿಮ್ಮಲ್ಲಿ? ಆತ್ಮನ್ ಅನ್ನೋದು ಬರೀ ನನ್ನ ಒಬ್ಬನ ಗುರುತಲ್ಲ, ಪ್ರತಿಯೊಬ್ಬರ ಗುರುತು ಆತ್ಮನೇ ಆಗಿದೆ. ಆದರೆ ಅವ್ರ ದೇಹಕ್ಕಿಟ್ಟಿರುವಂಥ ಹೆಸರುಗಳು ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಅದು ಎಲ್ಲದರ ಮೂಲ ಆತ್ಮನೇ ಆಗಿರುತ್ತೆ. ಸೊ ಅದನ್ನು ಕಂಡುಕೊಂಡವನು ಆತ್ಮದಿಂದ ಗುರುತಿಸ್ಕೊಳ್ಳೋದಕ್ಕೆ ಎರಡು ಮಾತು ಹಿಂದೆ ಮುಂದೆ ನೋಡೋದೇ ಇಲ್ಲ. ಅಲ್ಲ, 5 ವರ್ಷದ ಹಿಂದೆ ನೀವೇ ಹೇಳ್ತೀರಾ, ಒಂದು ಸಿನಿಮಾ ಮಾಡಲು ಅಥವಾ ಸಿನಿಮಾಗೋಸ್ಕರ, ಆಪರ್ಚುನಿಟೀಸ್ಗೋಸ್ಕರ ಅಥವಾ ಏನೋ ಇನ್ನೊಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಂಥ ನೀವು ಇವತ್ತು ಎಲ್ಲವನ್ನೂ ತ್ಯಜಿಸಿದ್ದೀರಾ, ಏನೂ ಬೇಡ ಅಂತಲೂ ನೀವಿದ್ದೀರಾ. ಈ ಚೇಂಜಸ್ ಬರೋದಕ್ಕೆ ಕಾರಣ ಏನು? ನೋಡಿ, ಎಲ್ಲರಿಗೂ ಅವ್ರದ್ದೇ ಆದಂಥ ಪ್ರಾರಬ್ಧ ಕರ್ಮಗಳು ಅಂತ ಇರುತ್ತೆ. ಇವಾಗ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರುತ್ತೆ. ನಾನಿವತ್ತು ಹೆಂಗೆ ಆಗೋಕ್ಕೆ ಕಾರಣ ನನ್ನ ಪ್ರಾರಬ್ಧ ಕರ್ಮಗಳು. ಪ್ರತಿಯೊಬ್ಬರು ಮನುಷ್ಯನಿಗಾಗಲಿ ಪ್ರಾಣಿಗಾಗಲಿ ಎಲ್ಲದಕ್ಕೂ ಕೂಡ ಪ್ರಾರಬ್ಧಗಳು ಅಂತ ಇದ್ದೇ ಇರುತ್ತೆ. ನಮ್ಮ ಪುನರ್ಜನ್ಮದ ಕರ್ಮಗಳನ್ನು ನಾವು ಇವತ್ತು ಪ್ರಾರಬ್ಧ ಅಂತ ಕರಿತೀವಿ. ಈ ಜನ್ಮದಲ್ಲಿ ನನ್ನ ಪುನರ್ಜನ್ಮ, ನಾನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದು ಅದರಲ್ಲಿ ಒಂದಷ್ಟು ಕರ್ಮಗಳನ್ನು ನಾನು ತಗೊಂಡು ಈ ಜನ್ಮಕ್ಕೆ ಬಂದಿದ್ದೀನಿ. ಮತ್ತು ಈ ಜನ್ಮದಲ್ಲಿ ಈ ದೇಹಕ್ಕೆ ಇರುವಂತಹ ಪ್ರಾರಬ್ಧಗಳನ್ನು ನಾನು ತೀರಿಸಿದ್ದೀನಿ. ಇದೇ ಕಾರಣಕ್ಕೋಸ್ಕರ ನನಗೆ ಈ ಸಮಾಜದಲ್ಲಾಗಿರ್ಬೋದು, ಅಥವಾ ಈ ಸಮಾಜದಲ್ಲಿರುವಂತಹ ಜನಗಳಿಂದ ಆಗಿರ್ಬೋದು, ತಂದೆ ತಾಯಿಯಿಂದ ಆಗಿರ್ಬೋದು, ಸಂಬಂಧ, ಎಮೋಷನ್ಸ್, ಬಾಂಡಿಂಗ್ಸ್ ಅಂತ ನಾವೆಲ್ಲ ಏನು ಕರಿತೀವಿ, ಇದರಿಂದ ಎಲ್ಲದರಿಂದನೂ ಬ್ರೇಕ್ ಆಗೋಗಿದೆ ನನಗೂ ಅದಕ್ಕೂ. ಯಾಕೆಂದರೆ ನನ್ನ ಋಣಾನುಬಂಧನಗಳು ನೋಡಿ, ಪ್ರಾರಬ್ಧಗಳಲ್ಲಿ ಋಣಾನುಬಂಧನಗಳು ಸೇರಿಕೊಂಡಿರುತ್ತೆ. ಪ್ರಾರಬ್ಧನೇ ಮುಗಿದೋದಾಗ ಋಣಾನುಬಂಧನಕ್ಕೇನು ಕೆಲಸ ಇರಲ್ಲ ಅಲ್ಲಿ, ಅದು ಎಂಡಾಗಿ ಹೋಗಿರುತ್ತೆ. ಈಗ ಎಲ್ಲರಿಗೂ ಪ್ರಾರಬ್ಧ ಕರ್ಮಗಳು ಅಂತ ಇದ್ದೇ ಇರುತ್ತೆ, ಸರಿನಾ? ಸೊ ಎಲ್ಲದಕ್ಕೂ ಕೂಡ ಲಿಂಕ್ ಆಗಿರುತ್ತೆ. ನಿಮ್ಮ ದೇಹ ಹೆಂಗೆಲ್ಲ ಇಲ್ಲಿ ವರ್ತನೆ ಮಾಡುತ್ತೆ, ಏನೇನೆಲ್ಲ ಕೆಲಸ ಮಾಡ್ತೀರಾ, ಅಥವಾ ನೀವೊಬ್ಬ ಸಿನಿಮಾ ರಂಗದಲ್ಲಿ ಇದ್ರೂ ಕೂಡ, ಅಥವಾ ಇನ್ನೇನೋ ಆಗಿದ್ದರೂ ಕೂಡ, ನೀವೊಬ್ಬ ಇನ್ನೇನೋ ಕೆಲಸದವನಾಗಿದ್ದರೂ ಕೂಡ ಅದಕ್ಕೆ ಕಾರಣವೇ ನಿಮ್ಮ ಪ್ರಾರಬ್ಧಗಳು. ಸೊ ಆ ಪ್ರಾರಬ್ಧಗಳನ್ನು ಮುಗಿಸಿದ ಮೇಲೇ ನೀವೊಬ್ಬ ನಿಜವಾದ ಯೋಗಿ ಆಗೋಕ್ಕೆ ಸಾಧ್ಯ. ಮತ್ತು ಎಲ್ಲ ಈ ಆಧ್ಯಾತ್ಮದ ಗುರಿನೇ ಇದು, ನಿಮ್ಮ ಪ್ರಾರಬ್ಧಗಳನ್ನು ಸವಿಸೋದು. ಯಾರನ್ನೇ ನಾನು ಕೇಳಿದ್ರು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ, ಹಿಂದಿನ ಜನ್ಮದ ಪ್ರತಿಫಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಕರ್ಮಗಳು ಹೆಂಗೆಲ್ಲ ಟ್ರಾವೆಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಬೇಕಾಗಿದೆ. ಬಟ್ ನಾನು ನಿಮ್ಮನ್ನ ನೇರವಾಗಿ ಈ ಪ್ರಶ್ನೆ ಕೇಳಲೇಬೇಕು. ನಿಮ್ಮ ಪ್ರಾರಬ್ಧ ಕರ್ಮ ತೀರಿದೆ ಅನ್ನೋ ಆದ ಮೇಲೆ ಬಂದಿರುವಂಥ ಪೊಸಿಷನ್ ಇದು ಅಥವಾ ಅಂತ ಹೇಳ್ತಿದ್ದೀರಾ? ಸೊ ನಿಮಗೆ ಈ ಪ್ರಾರಬ್ಧ ಕರ್ಮ ತೀರಿದೆ ಅನ್ನೋ ಅರಿವಾದ್ರೂ ಹೇಗಾಯಿತು? ಅಂದರೆ ಈ ವ್ಯಸನಗಳಿಂದ ದೂರ ಆಗಿದ ತಕ್ಷಣ ನನ್ನ ಪ್ರಾರಬ್ಧ ಕರ್ಮ ತೀರಿದೆ ಅಂತನಾ, ಅಥವಾ ಮತ್ತೆ ಹೇಗೆ? ನೋಡಿ,
ಇದೆಲ್ಲ ನೋಡಿ, ನಾನು ಒಂದು ಹೇಳ್ತೀನಿ, ಮನುಷ್ಯನಿಗೆ ಎರಡು ರೀತಿಯಲ್ಲಿ ಅವನು ಪ್ರಚೋದಿತನಾಗ್ತಾನೆ. ಒಂದು, ಅವನು ಯಾವುದಾದ್ರೂ ಗುರುನ ಸೇರಿಕೊಂಡು ಅಥವಾ ಅಲ್ಲಿ ಒಂದಷ್ಟು ಪಾಠಗಳನ್ನು ಕಲಿತು ಈ ಥರನೂ ಕೂಡ ಮೋಟಿವ್ ಆಗ್ತಾರೆ. ಇನ್ನೊಂದು, ಲೈಕ್ ಒಂದಷ್ಟು ಪುಸ್ತಕಗಳನ್ನು ಓದಿ ಅದರಲ್ಲಿ ಒಂದಷ್ಟು ಜ್ಞಾನನ ತಗೊಂಡು ನಾನು ಈ ಥರ ಆಗಬೇಕು ಅಂತ ಅವರನ್ನೇ ಅವ್ರು ಪೋರ್ಟ್ರೇ ಮಾಡ್ಕೊಳ್ಳೋಕ್ಕೆ ಹೋಗಿ ಆ ಥರ ಟರ್ನ್ ಆಗ್ತಾರೆ. ಇದೆಲ್ಲ ಎಕ್ಸ್ಟರ್ನಲ್ ಆಗುತ್ತೆ. ಬೈ ಇಂಟರ್ನಲ್ ಆಗುತ್ತಲ್ಲ, ಇದನ್ನು ನಾವು ಪ್ರಾರಬ್ಧ ಕರ್ಮಗಳನ್ನು ಮುಗಿಸಿದ್ದೀವಿ ಅಂತ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇವಾಗ ನೋಡಿ, ಇವಾಗ ನೀವು ಎಲ್ಲದನ್ನು ಬಿಡಬೇಕು ಅಂತ ನೀವು ಅಂದ್ಕೊಂಡು ಫೋರ್ಸ್ಫುಲಿ ನೀವು ಬಿಡೋಕ್ಕೆ ಹೋದರೆ ಅದನ್ನು ನೀವೇನೋ ಒಂದು ಮೋಟಿವ್ ತೊಗೊಂಡು ಬಿಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಾರಬ್ಧಗಳು ಇನ್ನೂ ಇರುತ್ತೆ, ಆದರೂ ಕೂಡ ನೀವು ಅದ್ರ ಮೇಲೆ ಒಂದು ತೆರೆ ಹಾಕೋಕೆ ಹೋಗ್ತಾ ಇದ್ದೀರಾ, ಅಂದರೆ ಅದನ್ನು ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ. ಹೊರಗಡೆಯಿಂದ ಮೋಟಿವೇಶನ್ ಪ್ರಕಾರ ಇವಾಗ ನಾವು ಏನು ಮಾಡಬೇಕು ಅನ್ಸುತ್ತೋ ಅದನ್ನು ಮಾಡೋಕ್ಕೆ ಲೆಟ್ ಇಟ್ ಗೋ ಅನ್ನೋದು, ಅಥವಾ ಮಾಡ್ತಾನೆ ಇರಬೇಕು ಅಂತ ಅನ್ಸುತ್ತಾ? ಈಗ ಯಾರೋ ಒಂದು ವ್ಯಸನ, ಧೂಮಪಾನ, ಮದ್ಯಪಾನ ಅಥವಾ ಇನ್ಯಾವುದೋ ಒಂದು ಚಟಕ್ಕೆ ಬೀಳ್ತಾರೆ ಅನ್ಕೊಳ್ಳೋಣ. ಈ ವ್ಯಸನಗಳಿಂದ ದೂರ ಬರೋದನ್ನ ಒಂದು ತೆರೆ, ಒಂದು ಮೋಟಿವೇಟ್ ಆಗುತ್ತೆ. ಸೊ ಆದರೂ ಪ್ರಾರಂಭ ಕರ್ಮಗಳು ಇರುತ್ತೆ ಅಂತ ಇಟ್ ಇಸ್ ಅ ಗುಡ್ ಸೈನ್ ಅಲ್ವಾ ಆ್ಯಕ್ಚುಲಾಗಿ? ಅಲ್ಲ, ಈ ವ್ಯಸನಗಳೆಲ್ಲ ಏನಿದೆ ಇದು ಮನುಷ್ಯ ದೇಹಕ್ಕೆ ಅಂಟಿಸ್ಕೊಂಡಿರೋದು. ಹೌದಲ್ವಾ? ಇವಾಗ ನೀವು ಲಾಸ್ಟ್ ಬರ್ತಲ್ಲಿ ನೀವು ಸ್ಮೋಕ್ ಮಾಡ್ತಾಯಿದ್ರೋ ಅಥವಾ ಡ್ರಿಂಕ್ಸ್ ಮಾಡ್ತಾಯಿದ್ರೋ ಅದೆಲ್ಲ ಕ್ಯಾರಿ ಆಗಲ್ಲ ಇಲ್ಲಿಗೆ. ನೀವು ಇಲ್ಲೇನು ಮಾಡ್ತೀರಾ ನೋಡಿ, ನಿಮ್ಮ ಸಂಚಿತ ಕರ್ಮ ಅದು, ಪ್ರಾರಬ್ಧ ಅಲ್ಲ ಅದು ನಿಮ್ಮದು, ನಿಮ್ಮ ಸಂಚಿತ ಅದು. ನೀವು ಇಲ್ಲಿ ಏನು ಮಾಡ್ತೀರಾ ಅದನ್ನು ಸಂಚಿತ ಅಂತ ಕರಿತೀವಿ, ನೀವೇನು ಹೊತ್ಕೊಂಡು ಬಂದಿದ್ದೀರಾ ಅದನ್ನು ಪ್ರಾರಬ್ಧ ಅಂತ ಕರಿತೀವಿ. ಈ ವ್ಯಸನಗಳು, ಸಂಬಂಧಗಳು ಮತ್ತು ಈ ಜನ, ಸೊಸೈಟಿ, ಇದೆಲ್ಲ ಏನಿದೆ ಇದೆಲ್ಲ ಸಂಚಿತ ಕರ್ಮ. ನೀವು ಸೃಷ್ಟಿ ಮಾಡಿಕೊಂಡು ನೀವು ಆ ಲೂಪ್ ಒಳಗಡೆ ಇದ್ದೀರಾ ಅಷ್ಟೇ. ನನ್ನ ಪ್ರಶ್ನೆಯಲ್ಲಿ ಕಾಡುವಂಥದ್ದು, ಭಗವಂತ ಯಾಕೆ ಈ ಥರ ಕಾನ್ಸೆಪ್ಟ್ ಮಾಡಿದರೆ? ಒಂದೊಂದು ಜನ್ಮ ಒಂದೊಂದು ಥರ ಅಲ್ವಾ? ಇದ್ಯಾಕಿದು? ಈಗ ಅದೇ ಜನ್ಮದಲ್ಲಿ ಎಲ್ಲವನ್ನೂ ಅನುಭವಿಸ್ಬೋದಾಗಿತ್ತೇನೋ, ಶಿಕ್ಷೆಗಳು ಕೊಡ್ಬೋದಾಗಿತ್ತೇನೋ. ವೈ ಇಸ್ ಇಟ್ ನಾಟ್ ಪಾಸಿಬಲ್? ಯಾಕೆ ಪಾಸಿಬಲ್ ಅಲ್ಲ? ಅದೇ ಜನ್ಮದಲ್ಲಿ ತಪ್ಪು ಸರಿಗಳನ್ನ ತಿದ್ದುಕೊಂಡು ಹೋಗಿ ಮುಂದಿನ ಜನ್ಮ ಹೊಸದಾಗಿ ಫ್ರೆಶ್ ಆಗಿ ಶುರು ಮಾಡ್ಬೋದು. ಸೊ ಹಿಂದಿನ ಜನ್ಮದ ಬಗ್ಗೆ ಮಾತಾಡೋದಾದರೆ ನಾನು ನಿಮ್ಮನ್ನು ಕೇಳುವಂಥ ಒಂದು ಪ್ರಶ್ನೆ, ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ಈ ಜನ್ಮಕ್ಕೆ ಬಂದಿದೆ ಅಂತ ನೀವು ಹೇಳ್ತಿದ್ದೀರಾ ಅಲ್ವಾ? ನನ್ನ ಪ್ರಶ್ನೆ, ಇಂದಿನ ಜನ್ಮದ ಕರ್ಮಗಳನ್ನು ಯಾಕೆ ನಾವು ಇಂದಿನ ಜನ್ಮದಲ್ಲೇ ತೀರಿಸಲು ಆಗುವುದಿಲ್ಲ? ಗುಡ್ ಕ್ವಶನ್. ಏನಾಗುತ್ತೆ ಅಂದರೆ ನೋಡಿ, ದೇಹ ಅಷ್ಟು ವರ್ಷ ಬದುಕಬೇಕಲ್ಲ. ಸರಿ, ಈಗ ಮನುಷ್ಯ ಮ್ಯಾಕ್ಸಿಮಮ್ ಅಂದರೆ 100 ವರ್ಷ. ಅಷ್ಟರೊಳಗಡೆ ನೀವು ಮುಗಿಸಿದ್ರೆ ನಿಮ್ಮ ಪ್ರಾರಬ್ಧಗಳನ್ನು, ನಿಮ್ಮ ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಓವರ್ ಆಗಲ್ಲ. ಇವಾಗ 100 ವರ್ಷ ಯಾರೂ ಬದುಕಲ್ಲ, ಅದು ಬೇರೆ ವಿಷಯ. ಮ್ಯಾಕ್ಸಿಮಮ್ ಅಂದರೆ ಒಂದು 60 ವರ್ಷ ಇವಾಗ ಬದುಕ್ತಿರೋದು ಅಷ್ಟೇ, ಅದ್ರ ಮೇಲೆ ಬದುಕಲ್ಲ. ಇನ್ನೂ ಕಮ್ಮಿ ಆಗಿರ್ಬೋದೇನೋ, 60 ವರ್ಷನೂ ಬದುಕಲ್ಲ ಈಗ. ಆ್ಯಕ್ಚುಲಿ ನಿಮ್ಮ ಉತ್ತರ ಚೆನ್ನಾಗೇ ಇದೆ, 60 ವರ್ಷ ಬದುಕಲ್ಲ. ಆದರೆ ನನ್ನ ಪ್ರಶ್ನೆ ಮತ್ತೆ ಇಲ್ಲಿ ನಾನು ನಿಮ್ಮನ್ನು ಕೇಳಬೇಕಾಗಿರುವಂಥದ್ದು, 60 ವರ್ಷ ಬದುಕ್ತಿದ್ದಂಥ ಮನುಷ್ಯ ಅವನು 60 ವರ್ಷಕ್ಕೆ ಮಾಡುವಂಥ ಕರ್ಮಗಳು ಮಾತ್ರ ಸಾಧ್ಯವಲ್ಲವಾ? ಇಲ್ಲ ನೋಡಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ, ಅದು ಮುಗಿಸೋಕ್ಕಾಗಲ್ಲ. ನೋಡಿ, ಪ್ರಾರಬ್ಧ ಕರ್ಮಗಳನ್ನ 60 ವರ್ಷ ಅಷ್ಟೇ ಅವ್ನ ಲೈಫ್ ಸ್ಪ್ಯಾನ್ ಇರೋದು. ಆದರೆ ಅವ್ನ ಪ್ರಾರಬ್ಧ 100 ವರ್ಷಕ್ಕಾಗಿರೋಷ್ಟು ಇದೆ ಅಂತ ಅಂದ್ಕೊಳ್ಳಿ. ಅವ್ನು ಮುಗ್ಸೋಕ್ಕಾಗ್ದಲೇ ಅವ್ನು ಸತ್ತೋದ ಅಂತ ಅಂದ್ಕೊಂಡ್ರೆ ಅವಾಗ ಆ ಆತ್ಮಕ್ಕೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ. ಇದೇ ಆತ್ಮಗಳು ಪ್ರೇತಾತ್ಮಗಳಾಗೋದು. ನಿಮ್ಮ ಪ್ರಕಾರ ಯಾವುದು ಒಂದು ಕರ್ಮ ತುಂಬ ಬೇಗ ತೀರಲ್ಲ? ಯಾವ ಕರ್ಮ ಈ ರೀತಿ ಪ್ರಾರಬ್ಧ ಕರ್ಮವಾಗಿ ಮುಂದುವರಿಯುತ್ತೆ? ಪ್ರಾರಬ್ಧ ಕರ್ಮಗಳನ್ನ ತೀರಿಸ್ಕೊಳ್ಳೋದು ಅನ್ನೋದು ಏನಿದೆ, ಇದೊಂದು ಮೆಕ್ಯಾನಿಸಮ್ಮು. ಇವಾಗ ನೀವು ಕೂಡ ನಿಮ್ಮ ಪ್ರಾರಬ್ಧಗಳನ್ನ ಮುಗಿಸ್ಬಿಡ್ಬೋದು. ಇದೇ ಜನ್ಮದಲ್ಲಿ ನಿಮ್ಮ ಪ್ರಾರಬ್ಧಗಳನ್ನೆಲ್ಲ ಕಂಪ್ಲೀಟಾಗಿ ಮುಗಿಸಾಕ್ಬಿಡ್ಬೋದು ನೀವು. ಅದನ್ನು ಹೆಂಗೆ ಮುಗಿಸೋದು, ಅದನ್ನು ಹೆಂಗೆ ತೀರಿಸೋದು ಅನ್ನೋ ಒಂದು ಮೆಕ್ಯಾನಿಸಮ್ ನಿಮಗೆ ಗೊತ್ತಿರಬೇಕು ಅಷ್ಟೇ. ಆ ಮೆಕ್ಯಾನಿಸಮ್ ಹೇಗೆ ಸಾಮಾನ್ಯ ಮನುಷ್ಯನಿಗೆ ತಿಳಿಸ್ಕೊಳಕ್ಕಾಗಲ್ವಾ? ಅಯ್ಯೋ, ಖಂಡಿತ ಆಗುತ್ತೆ. ನೋಡಿ, ಅದಕ್ಕೋಸ್ಕರನೇ ನಮ್ಮ ಹಿಂದೂ ಧರ್ಮಗಳಲ್ಲಿ ಒಂದಷ್ಟು ಆಚರಣೆಗಳನ್ನು ಮಾಡಿದ್ದಾರೆ, ಒಂದಷ್ಟನ್ನು ಕಲಿಬೇಕು ಅಂತ ಇದೆ, ಒಂದಷ್ಟುಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದಿದೆ, ಶಾಸ್ತ್ರಗಳನ್ನು, ಮಂತ್ರಗಳನ್ನು. ಸೊ ದೇವರ ಭಕ್ತಿ ಮಾಡಬೇಕು ಅನ್ನೋದಿದೆ. ಸೊ ಇದೆಲ್ಲ ಮಾಡ್ತಾ ಹೋದರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ಕಮ್ಮಿ ಆಗುತ್ತೆ, ಬೆಳೀತಾ ಹೋಗೋದ್ರ ಬದಲು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರಾರಬ್ಧ ಕರ್ಮ ಒಟ್ಟಿನಲ್ಲಿ ಕಳ್ಕೊಬೋದು ಅಂತ ಹೇಳ್ತೀರಾ? ಒಟ್ಟಿನಲ್ಲಿ ನಮ್ಮ ಆಲೋಚನೆಗಳು, ನಾವು ಮಾಡೋ ಕೆಲಸಗಳು ಅದನ್ನು ಡಿಸೈಡ್ ಆಗುತ್ತೆ. ಕೆಲವೊಂದು ವಿಧಿ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಆಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ನೋಡಿ, ಅಘೋರಿಗಳು ಇವ್ರದ್ದೆಲ್ಲ ಅಘೋರ ಪಥ, ಓಕೆನಾ, ಇದೆಲ್ಲ ತುಂಬ ವೆರಿ ಹಾರ್ಡ್ ರಿಚುವಲ್ಸ್ ಅವ್ರು ಮಾಡೋದು. ಸೊ ಯಾರೇ ಆಗಲಿ, ಅವನೊಬ್ಬ ಸ್ಪಿರಿಚುವಲ್ ಪರ್ಸನ್ ಅಂದರೆ ಅವ್ನು ಯಾವುದೇ ವೇಲಿರಲಿ, ಅವ್ನು ಯಾವುದೇ ಯೋಗದಲ್ಲಿರಲಿ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ, ಯಾವುದೇ ಯೋಗದಲ್ಲಿದ್ದರೂ ಕೂಡ ಅವನ ಕೆಲಸ ಏನಪ್ಪ ಅಂದರೆ ಅವನ ಪ್ರಾರಬ್ಧ ಕರ್ಮಗಳನ್ನು ತೀರಿಸ್ತಾ ಇರ್ತಾನೆ ಆ ಯೋಗಗಳ ಮುಖಾಂತರ.
ಅವನೊಬ್ಬ ಕ್ರಿಯಾಯೋಗಿ ಅಂದರೆ ಆ ಕ್ರಿಯಾಯೋಗದ ಮುಖಾಂತರ ಅವನ ಪ್ರಾರಬ್ಧಗಳನ್ನ ತೀರಿಸ್ತಾ ಇರ್ತಾನೆ. ಅಥವಾ ಅವನೊಬ್ಬ ರಾಜಯೋಗಿ ಅಂದರೆ ಆ ರಾಜಯೋಗದ ಪ್ರಕಾರ ಅವನ ಪ್ರಾರಬ್ಧಗಳನ್ನು ತೀರಿಸ್ತಾ ಇರ್ತಾನೆ. ಎಲ್ಲ ಪಾತು ಕೂಡ ಇದ್ರ ಮೇಲೇ ಕೆಲಸ ಮಾಡೋದು, ಅವ್ರ ಪ್ರಾರಬ್ಧಗಳನ್ನು ಬೇಗ ಮುಗಿಸಿ ಸಾಕ್ಷಾತ್ಕಾರಗಳನ್ನು ತಗೊಳ್ಳೋದು. ಇದೇ ಸ್ಪಿರಿಚುವಾಲಿಟಿ, ಇದೇ ಸ್ಪಿರಿಚುವಲ್ ಪಾತ್ ಅಂದರೆ. ಸ್ಪಿರಿಚುವಲ್ ಬಗ್ಗೆ ತುಂಬಾ ಜ್ಞಾನವನ್ನು ತಿಳಿದಂಥವ್ರು ನೀವು. ಆ್ಯಂಡ್ ನಿಮ್ಮದೇ ಆದ ಓನ್ ವೇ ಆಫ್ ಸ್ಟೈಲ್ ಅನ್ನೋದಿದೆ. ಆ್ಯಂಡ್ ನಾವು ಮಾತಾಡ್ತಾ ನೀವು ಮೊದಲನೇದಾಗಿ ಹೇಳಿದ್ರಿ, ಸ್ಪಿರಿಚುವಲ್ ಅನ್ನೋದು ತಿಳ್ಕೊಳೋದಲ್ಲ, ಅನುಭವಕ್ಕೆ ಬರುವಂಥದ್ದು ಅಂತ ಹೇಳಿದ್ರಿ. ಈಗ ನಿಮ್ಮ ಅನುಭವದಲ್ಲಿ ನಾನು ಈ ಸ್ಪಿರಿಚುವಲ್ ಬಗ್ಗೆ ಹೇಳುವಂಥ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ಯು ದೇವರು ಇದ್ದಾನೆ ಅಥವಾ ದೇವರನ ಪೂಜೆ ಪುನಸ್ಕಾರಗಳು ಅನ್ನೋದೇ ಆದರೆ ನಿಮ್ಮ ಪ್ರಕಾರ ನಿಜವಾದ ದೇವರು ಯಾರು? ಆತ್ಮನೇ ದೇವರು. ನೋಡಿ, ಅದಕ್ಕೇ ಹೇಳ್ತಾರೆ ಅದ್ವೈತ ವೇದಾಂತಿಯರು ಎಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ. ಹಾಗಾದರೆ ನಾವು ಪೂಜೆ ಮಾಡುವಂಥ ಶಿವ, ಪಾರ್ವತಿ, ಗಣೇಶ ದೇವರಲ್ಲ ಅವರೆಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಆತ್ಮಕ್ಕೆ ಸರಿಸಮಾನರು ಯಾರೂ ಅಲ್ಲ. ಶಿವ ಆಗಲಿ, ಪಾರ್ವತಿ ಆಗಲಿ, ಇನ್ಯಾವುದೇ ದೇವತೆಗಳಾಗಲಿ ನಿಮ್ಮ ಆತ್ಮಕ್ಕೆ ಸರಿಸಮಾನವಾಗಿ ತೂಗುವಂಥವ್ರು ಯಾರೂ ಇರಲ್ಲ. ಅದಕ್ಕೆ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತ, ತತ್ವಂ ಅಸಿ. ಅಲ್ಲ, ಹೆಂಗಿದನ್ನು ಸಾಬೀತುಪಡಿಸ್ತೀರಾ ನೀವು? ಆತ್ಮಕ್ಕೆ ಸಮಾನ ತೂಗೋರಿಲ್ಲ ಅಂತಂದರೆ ಅಖಂಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ಪ್ರಕೃತಿಯ ಮುಂದೆ ಈ ಆತ್ಮ ಅನ್ನೋದನ್ನು ಸಹ ಸೃಷ್ಟಿ ಆಗಿರೋದು ಕೊನೆಯದಾಗಿ ಯಾವುದೋ ಒಂದು ಸೃಷ್ಟಿ ಮುಖಾಂತರನೇ. ಅದನ್ನು ನಾವು ಈ ಕಡೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ತಗೊಂಡ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಲಲಿತಾ ಪರಮೇಶ್ವರಿಯಿಂದ ತೊಗೊಂಡು ಬಂದ್ರು. ನಾವು ಬೇರೆ ಧರ್ಮಗಳು ತೊಗೊಂಡ್ರೆ ಅವ್ರವ್ರದೇ ಆದ ದೇವರುಗಳಿದೆ, ಅವರೇ ಸೃಷ್ಟಿಕರ್ತರು ಅಂತ ಎಲ್ಲರೂ ಹೇಳ್ತಾರೆ. ನಾವು ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ವಿರೋಧರಲ್ಲ. ಇಂಥ ವಿಚಾರಗಳನ್ನ ಬಂತಂದಾಗ ಆತ್ಮಕ್ಕಿಂತ ಇನ್ನೊಂದಿಲ್ಲ ಅನ್ನೋದನ್ನು ಹೇಗೆ ಸಾಬೀತುಪಡಿಸೋಕ್ಕೆ ಸಾಧ್ಯವಾಗುತ್ತೆ? ನಾನು ನೋಡಿ ಈ ಥರ ಹೇಳ್ತೀನಿ ನಿಮಗೆ. ಎಲ್ಲ ನೋಡಿ, ಸುಪ್ರೀಂ ಪವರ್ ಅಂತ ಒಂದಿರುತ್ತೆ, ಸುಪ್ರೀಂ ಎನರ್ಜಿ ಅಂತ ಒಂದಿರುತ್ತೆ. ಆ ಶಕ್ತಿಯ ಕಿರಣಗಳು ನಮಗೆ ಕಾಣ್ತಾ ಇರೋವಂಥ ದೇವತೆಗಳಿವತ್ತು. ಅವರೇ ಸುಪ್ರೀಂ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋಕ್ಕಾಗಲ್ಲ. ಆ ಥರ ಅಂದ್ಕೊಂಡ್ರೂ ಕೂಡ ಅದು ಅವ್ರ ಭಕ್ತಿ ಆಗಿರುತ್ತೆ, ಆಯಿತಾ. ಅವರನ್ನೆಲ್ಲ ರೂಲ್ ಮಾಡ್ತಾ ಇರೋವಂತಹ ಒಂದು ಸುಪ್ರೀಂ ಎನರ್ಜಿ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಆಕಾರ ಇರಲ್ಲ. ಆ ಒಂದು ಶಕ್ತಿಯ ಕಿರಣಗಳು ಕೂಡ ಇದೇ ಆತ್ಮಗಳು. ಸೊ ಅದು ಮನುಷ್ಯನ ಜನ್ಮ ಕೂಡ ತಾಳುತ್ತೆ. ಸೊ ಆತ್ಮ ಹಂಗಾದರೆ ಆ್ಯಕ್ಚುಲಿ ನಿಮ್ಮ ಮಾತನಿಗೆ ಇನ್ನೊಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಹೇಳ್ಬೋದು ಅಂದರೆ ಆತ್ಮಬಲ ಇದ್ದವನು ಏನು ಬೇಕಾದರೂ ಮಾಡ್ತಾನೆ ಅನ್ನೋದು ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ, ಅಲ್ವಾ? ಆತ್ಮ ಪರಮಾತ್ಮ ಅಂತ ಅದಕ್ಕೆ. ನಿಮ್ಮ ಪ್ರಕಾರ ದೇವರೆಂದರೆ ಆತ್ಮ. ಇನ್ನು ನಾನು ನಿಮ್ಮ ಕೇಳಬೇಕಾಗಿರುವಂಥ ಸ್ಟ್ರೇಟ್ ಪ್ರಶ್ನೆ, ನೀವು ಈ ಜನ್ಮದಲ್ಲಿ ಸುಮಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀರ. ನೀವು ಈ ವ್ಯಸನಗಳಿಂದ ದೂರ ಆಗಿದ್ದೀರಾ, ಲೌಕಿಕ ಜಗತ್ತಿನಿಂದ ದೂರ ಆಗಿದ್ದೀರಾ, ಯಾರೂ ಬೇಡ, ನನ್ನ ಗುರುತಿಸೋದು ಬೇಡ, ಗುರುತಿವಿಕೆನೂ ಬೇಡ ಅನ್ನೋದನ್ನು ನೀವು ಹೇಳ್ತಿದ್ದೀರಾ. ಹಾಗಾದರೆ ನೀವು ಹೇಳಿ, ಈ ಜನ್ಮಕ್ಕೂ ಹಿಂದಿನ ಜನ್ಮಕ್ಕೂ ನಿಮ್ಮ ನಂಟೇನಿದೆ? ನನ್ನ ಪುನರ್ಜನ್ಮ ಏನಿದೆ ಅದರಲ್ಲೂ ಕೂಡ ನಾನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿನೇ ಆಗಿದ್ದೆ. ಯು ಮೀನ್ ಟು ಸೇ ದಟ್ ನಿಮ್ಮ ಮುಂದಿನ ಜನ್ಮನೂ ಕೂಡ ಆಧ್ಯಾತ್ಮಿಕ ವ್ಯಕ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದೀರಾ, ಅಥವಾ ಹಿಂದಿನ ಜನ್ಮ? ನನ್ನ ಹಿಂದಿನ ಜನ್ಮನೂ ಕೂಡ ಆಧ್ಯಾತ್ಮಿಕ ವ್ಯಕ್ತಿ ಆಗಿದ್ದ ಕಾರಣಕ್ಕೆ ನನಗೆ ಈ ಜನ್ಮದಲ್ಲಿ ಇಷ್ಟು ಸಣ್ಣ ವಯಸ್ಸಿಗೆ ಸಾಕ್ಷಾತ್ಕಾರ ಆಗಿದೆ. ಆ ನನ್ನ ಪ್ರಾರಬ್ಧಗಳು ನನ್ನ ಈ ಜನ್ಮಕ್ಕೆ ನಾನು ಏನೇನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿದೆ. ಹಿಂದಿನ ಜನ್ಮದಲ್ಲೂ ನೀವು ಯೋಗಿ ಆಗಿದ್ರಾ? ಎಸ್. ನೀವು ಹಿಂದಿನ ಜನ್ಮದಲ್ಲೂ ಯೋಗಿ ಆಗಿದ್ದು ಅಂತ ತಿಳ್ಕೊಂಡಿರೋದಾದರೆ ಹಿಂದಿನ ಜನ್ಮದಲ್ಲಿ ನೀವು ಹೇಗಿದ್ರಿ, ಹೇಗೆ ಸತ್ರಿ, ಹೇಗೆ ಆದ್ರಿ ಅನ್ನೋದು ಕೂಡ ಹೇಳ್ಬೋದಲ್ಲ? ಖಂಡಿತ ಗೊತ್ತಾಗುತ್ತೆ. ಹೇಗೆ ನೀವು ಬಂದಿದ್ದು, ಏನಾಗಿದ್ರಿ? ಇಲ್ಲ ನೋಡಿ, ನನ್ನ ಪುನರ್ಜನ್ಮದ ದೇಹ ಯೋಗಿನೇ ಆಗಿದ್ದೆ. ಅದೇ ಜನ್ಮದಲ್ಲೂ ಕೂಡ ತುಂಬ ಚಿಕ್ಕ ವಯಸ್ಸಲ್ಲೇ ದೇಹನ ಬಿಟ್ಟಿರ್ತೀನಿ ನಾನು ನನ್ನ ಪುನರ್ಜನ್ಮದಲ್ಲಿ. ಅಂದರೆ ಒಂದು 48 ಅಕ್ಯುರೇಟ್ ಆಗಿ ಹೇಳೋಕ್ಕಾಗಲ್ಲ ಅಷ್ಟು. ಹಿಂದಿನ ಜನ್ಮದಲ್ಲಿ ಪುನರ್ಜನ್ಮ ಇಸ್ ಮತ್ತೆ ಜನ್ಮ ತಾಳೋ ಅಂತ. ಹೌದು. ಪೂರ್ವ ಜನ್ಮ ಅಂದರೆ ಹಿಂದಿನ ಜನ್ಮ, ಪುನರ್ಜನ್ಮ ಅಂದರೆ ಮುಂದಿನ ಜನ್ಮ. ನೀವು ಪುನರ್ಜನ್ಮ ಅಂತ ಹೇಳ್ತಾ ಇದ್ರಲ್ಲ, ಸ್ವಲ್ಪ ಪೂರ್ವ ಜನ್ಮದಲ್ಲಿ ನಾನು ಪೂರ್ವ ಜನ್ಮದಲ್ಲಿ ಅದೇ ನನ್ನ ಆ ರೀತಿ ಆಗಿದ್ದರಿಂದ ಸೊ ನನಗೆ ಈ ಜನ್ಮದಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾಕ್ಷಾತ್ಕಾರ ಹೋಗೋದಕ್ಕೆ ಅದೇ ನನಗೆ ಮುಖ್ಯ ಕಾರಣ ಆಗಿರೋದು. ಸೊ ನೀವು ಹಿಂದಿನ ಜನ್ಮದಲ್ಲಿ ಯೋಗಿಗಳಾಗಿರೋದು ಇದನ್ನು ನೀವೇ ಅರ್ಥಕೊಂಡ್ರೆ ಅಥವಾ ಬೇರೆಯವ್ರ ಮುಖಾಂತರ ಗೊತ್ತಾಯ್ತಾ ನಿಮಗೆ? ಇಲ್ಲ, ನನಗೇನೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಇದು ಗೊತ್ತಾಗುತ್ತೆ, ಎಲ್ಲರಿಗೂ. ನೋಡಿ, ಈ ಆಧ್ಯಾತ್ಮಿಕ ಅನ್ನೋದೇನಿದೆ ಇದು ಯಾರು ಒಬ್ಬರದು ಅಲ್ಲ. ಇವಾಗ ನಾನೇನೋ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದರೆ ಅದು ನಿಮ್ಮ ಕೈಲೂ ಮಾಡೋಕ್ಕೆ ಸಾಧ್ಯ ಇದೆ, ಬಟ್ ಅದನ್ನು ಆ ಅರಿವು ನಿಮಗಿರಬೇಕು.
ಆ ಅರಿವಲ್ಲಿ ನೀವಿದ್ದರೆ ನಿಮಗೂ ಅದೆಲ್ಲ ಸಾಕ್ಷಾತ್ಕಾರ ಆಗಿ ನಿಮಗೆ ಗೊತ್ತಾಗುತ್ತೆ ನಾವೇನೇ ಆಗಿದ್ವಿ ಮುಂದೆ ಏನಾಗ್ತೀವಿ ಇದೆಲ್ಲ. ಇಷ್ಟೊಂದು ಸ್ಪಿರಿಚುವಲ್ ಪರ್ಸನ್ ವ್ಯಕ್ತಿ ಆಗಿರುವಂಥ ನೀವು ತುಂಬ ಆಧ್ಯಾತ್ಮ ವಿಚಾರವನ್ನು ತಿಳ್ಕೊಂಡಿದ್ದೀರಾ. ಆ್ಯಂಡ್ ಓದ ಜನ್ಮದ ಅಂದರೆ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪ್ರತಿಫಲಗಳು ಪುಣ್ಯಫಲಗಳು ಅಲ್ಲಿ ಹೇಗೆ ಸತ್ರಿ ಅನ್ನೋದು ಕೂಡ ನಿಮಗೆ ತಿಳಿದಿದೆ ಅನ್ನೋದಾದರೆ, ಈಗ ಈ ಜನ್ಮದಲ್ಲಿ ಮುಂದಿನ ದಿನಗಳಲ್ಲಿ ನೀವೇನು ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ? ಯಾಕಂದರೆ ಇವಾಗ ಆಲ್ರೆಡಿ ನೀವು ಯೋಗಿಗಳಾಗಿದ್ದೀರಾ, ಇವಾಗ ನಿಮ್ಮಿಂದ ಒಂದಷ್ಟು ಒಳ್ಳೆ ಕಾರ್ಯಗಳಾಗುತ್ತೆ ಅನ್ನೋದು ನಿಮಗೆ ಗೋಚರ ಆಗಿದೆಯಾ? ನೀವು ಹೇಳ್ಕೊಳೋದು ಬೇಡ, ಬಟ್ ಸ್ಟಿಲ್ ಗೋಚರ ಆಗಿದೆಯಾ? ಹೌದು, ಗೊತ್ತಾಗುತ್ತೆ. ಆ್ಯಂಡ್ ನೋಡಿ, ನಮ್ಮ ದೇಹನ ನಾವು ಯಾವಾಗ ಬಿಡ್ತೀವಿ ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ಪ್ರಾರಬ್ಧ ನೋಡಿ, ಸಾಯೋದು ಅನ್ನೋ ಒಂದು ವಿಷಯ ತಗೊಂಡ್ರೆ, ಸಾವು ಅನ್ನೋದು ಒಂದು ವಿಷಯ ತಗೊಂಡ್ರೆ, ಸಾವು ಅನ್ನೋದು ಆಕಸ್ಮಿಕ ಅಲ್ಲ. ಜನ ಅದನ್ನು ಆಕಸ್ಮಿಕ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಡೆತ್ ಈಸ್ ನಾಟ್, ಅದು ಆಕಸ್ಮಿಕ ಅಲ್ಲ, ಅದೊಂದು ಪ್ರೊಸೆಸ್. ಅದು ನೀವು ಇವತ್ತು ಸಾಯ್ತಾ ಇದ್ದೀರಾ ಅಂದರೆ 48 ದಿನದ ಹಿಂದೆಯಿಂದನೂ ಸತ್ಕೊಂಡು ಬಂದಿರ್ತೀರ. ಅಂದರೆ ನಿಮ್ಮ ಪ್ರಾಣಶಕ್ತಿಗಳು 48 ಹಿಂದಿನ ದಿನಾನೇ ಕಳಿತಾ ಆಚೆ ಬರ್ತಾ ಆ್ಯಂಡ್ 48ನೇ ದಿನ ಗೊತ್ತಾಗುತ್ತಾ ಇದು? ನಿಮ್ಮ ಅಂದರೆ ಕಾಮನ್ ಪೀಪಲ್ಸಿಗೆ ಗೊತ್ತಾಗಲ್ಲ. ಓಕೆ, ಅದೇ ಏನಿದು 48 ದಿನದ ಪ್ರೊಸೆಸ್ಸು? ಯಾಕೆ ಈ ಸಾವು 48 ದಿನದ ಮುಂಚೆನೇ ಗೊತ್ತಾಗುತ್ತೆ? ಅಂದರೆ ಈ ಥರ ಪ್ರಾಣಶಕ್ತಿಗಳು ಒಂದೊಂದೇ ಹೊರಟು ಆಚೆ ಬರೋದು, ಅದನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡೋದಾದರೆ, ಈಗ ನಾರ್ಮಲ್ ಪರ್ಸನ್ಸ್ಗೆ ಇದನ್ನು ಕ್ಯಾಚ್ ಮಾಡಿಕೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ. ಇವಾಗ ವರ್ಡ್ಲಿ ಲೈಫಲ್ಲಿ ಮನುಷ್ಯ ಹೆಂಗಿರ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಫ್ಯಾಮಿಲಿ ಇರುತ್ತೆ, ನೂರಾರು ಚಿಂತೆಗಳು ಮಾಡ್ತಾ ಇರ್ತಾನೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡಿರೋನಿಗೆ ಅವನ ದೇಹದ ಮೇಲೆ ಅಥವಾ ಅವನ ದೇಹದೊಳಗಡೆ ಆಗ್ತಿರೋದ್ರ ಮೇಲೆ ಮತ್ತು ಅವನ ದೇಹದಲ್ಲಿರುವಂಥ ಆತ್ಮದ ಬಗ್ಗೆ ಒಂದು ಕ್ಷಣ ಕೂಡ ಯೋಚನೆ ಮಾಡಲ್ಲ ಅವನು. ಇವಾಗ ಕಾಮನ್ ಪರ್ಸನ್ನು, ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಯಾರೇ ಆಗಿರಲಿ, ಸೊ ಅವ್ನ ಡೈಲಿ ಲೈಫಲ್ಲಿ ಅವನು ಹೊರಗಡೆ ಏನಾಗ್ತಿದೆ ಅದ್ರ ಮೇಲೆ ಮಾತ್ರ ಅವನು ಕಾನ್ಸಂಟ್ರೇಷನ್ ಇಟ್ಟಿರ್ತಾನೆ. ಆದರೆ ಅವನ ಒಳಗಡೆ ಏನಾಗ್ತಿದೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಇಡಲ್ಲ. ಯೋಗಿಗಳು ಮಾತ್ರ ಅವ್ರ ದೇಹದ ಒಳಗಡೆ ಏನೇನಾಗ್ತಿದೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಅವರಿಗೆ ಎಷ್ಟು ದಿನದ ಮುಂಚೆಯಿಂದಾನೇ ಏನು ಅವ್ರ ಪ್ರಾಣಶಕ್ತಿಗಳು ಅವ್ರ ದೇಹದಿಂದ ಆಚೆ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಕಾಮನ್ ಪೀಪಲ್ಗೆ ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೂ ಗೊತ್ತಾಗುತ್ತೆ. ಹೆಂಗೆ ಅಂದರೆ, ಯಾರಾದರೂ ಒಬ್ರು ಹಾಸ್ಪಿಟಲ್ ನರಳಿ ಬಿಲ್ಗಳು ಕಟ್ಕೊಂಡು ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳಿ ಕೊನೆಗೆ ಒಂದಿನ ಹೋಗೇ ಬಿಟ್ಟ ಮನುಷ್ಯ ಅಂತ ಹೇಳಿದ್ರೆ, ಆ 48 ದಿನ ಮೋಸ್ಟ್ಲಿ ದೇವ್ರು ಇಲ್ಲೂ ತೋರಿಸಿರ್ತಾರೆ ಅಂತ ಅನ್ಸುತ್ತೆ. ಸಾವು ಅಂದ ತಕ್ಷಣ ಎಲ್ಲರೂ ಭಯ ಪಡೋವಂಥ ವಿಚಾರ. ಬಟ್ ಸಾವಿನ ಬಗ್ಗೆ ಧೈರ್ಯವಾಗಿ ಮಾತಾಡೋದಕ್ಕೂ ಒಂದು ರೇಂಜ್ ಬೇಕು ಅಂತ ನನಗನ್ಸುತ್ತೆ. ಇನ್ನು ಈ ಸಾವು ಬದುಕು ನಡುವೆ ಇರೋವಂಥದ್ದೇ ಈ ಆತ್ಮ. ಇನ್ನು ಈ ದೇಹದಿಂದ ದೇಹಕ್ಕೆ ಆತ್ಮ ಹೋಗುತ್ತಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೇಗೆ ಟ್ರಾವೆಲ್ ಮಾಡುತ್ತೆ ಆ್ಯಕ್ಚುಲಿ? ಅಂದರೆ ಮನುಷ್ಯ ಜೀವಂತವಾಗಿ ಇದ್ದಾಗಲೂ ಕೂಡ ಅವನ ಆತ್ಮವನ್ನು ಅವನು ಸಂಚಾರ ಮಾಡ್ಬೋದು. ಸತ್ತ ಮೇಲೆ ಇನ್ನೇನು ಇದ್ದೇ ಇದೆ, ದೇಹದಿಂದ ಆತ್ಮ ಬೇರ್ಪಾಡಾಗುತ್ತೆ, ಮತ್ತೊಂದು ದೇಹನ ಹೋಗಿ ಸೇರಿಕೊಳ್ಳುತ್ತೆ. ಮನುಷ್ಯ ಜೀವಂತವಾಗಿ ಇದ್ದಾಗಲೂ ಕೂಡ ಅವನ ಆತ್ಮ ಅವನಿಂದ ಆಚೆ ಬರ್ತಾ ಇದೆ ಅಂದರೆ ಅದನ್ನು ನಾವು ಸೂಕ್ಷ್ಮ ದೇಹ ಸಂಚಾರ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಎರಡು ರೀತಿಯಲ್ಲಿ ದೇಹವನ್ನು ನಾವು ಇದನ್ನು ಮಾಡ್ತೀವಿ, ವರ್ಣನೆ ಮಾಡ್ತೀವಿ. ಒಂದು ಸೂಕ್ಷ್ಮ ದೇಹ, ಇನ್ನೊಂದು ಸ್ಥೂಪ ದೇಹ ಅಂತ ಹೇಳಿ. ಸೊ ಆ ಸ್ಥೂಪ ದೇಹ ಅನ್ನೋದೇನಿದೆ ನಮ್ಮ ಔಟರ್ ಲೇಯರ್, ನಮ್ಮ ಫಿಸಿಕಲ್ ಬಾಡಿ. ನಮ್ಮ ಈ ಸೂಕ್ಷ್ಮ ದೇಹ ಅನ್ನೋದೇನಿದೆ ಇದು ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ, ಕಣ್ಣು ಕಾಣ್ದಿಲ್ದಿರೋಂಥದ್ದು. ಇದೆಲ್ಲ ಏನು ಮಾಡ್ತೀವಿ, ಆಸ್ಟ್ರಲ್ ಬಾಡಿ ಟ್ರಾವೆಲಿಂಗ್, ಈ ಸೂಕ್ಷ್ಮ ದೇಹ ಸಂಚಾರ ಏನು ಮಾಡ್ತಾರೆ, ಸೊ ಇದೆಲ್ಲ ಒಂದು ಪ್ಯೂರ್ ಮೆಕ್ಯಾನಿಸಮ್ ಇದು. ಸೊ ಇದನ್ನು ಅರ್ಥಕೊಂಡಿರೋರು ಮಾತ್ರ. ಆಮೇಲೆ ನಮ್ಮ ಹಿಂದೂ ಪರಂಪರೆಯಲ್ಲಿ ತುಂಬ ಕಮ್ಮಿ ಯೋಗಿಗಳು ಮಾತ್ರ ಇದನ್ನು ಕಲ್ತಿದ್ರು, ಇದನ್ನು ಮಾಡ್ತಾಯಿದ್ರು. ಎಲ್ಲರಿಗೂ ಕೂಡ ಇದನ್ನು ಪಾರಂಗತ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಕೆಲವೇ ಜನ, ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ, ಆಸ್ಟ್ರಲ್ ಬಾಡಿ ಟ್ರಾವೆಲಿಂಗ್ ಅನ್ನೋದು. ಸೊ ಅದು ದೇಹದಿಂದ ಆತ್ಮ ಬೇರ್ಪಾಡಾದ್ಮೇಲೂ ಕೂಡ ಮತ್ತೆ ಪುನಃ ದೇಹಕ್ಕೆ ಬಂದು ಸೇರಿಕೊಳ್ಳುವಷ್ಟು ನಮಗೆ ಜ್ಞಾನ ಇರಬೇಕು. ಇಲ್ಲಾಂದರೆ ಬಿಟ್ಬಿಡುತ್ತೆ ದೇಹನ ಆತ್ಮ. ಆವಾಗ ಫಿಸಿಕಲ್ ಬಾಡಿ ಏನಾಗುತ್ತೆ, ಡೆತ್ ಅಂತ ಕನ್ಸಿಡರ್ ಆಗುತ್ತೆ. ಇನ್ನೂ ಗ್ರೇಟ್ ಯೋಗಿಗಳು ಏನು ಮಾಡ್ತಾಯಿದ್ರು ಅಂದರೆ, ಅವ್ರ ಪ್ರಾಣಶಕ್ತಿಗಳನ್ನು ದೇಹದಲ್ಲೇ ಬಿಟ್ಟು ಅವರ ಸೂಕ್ಷ್ಮ ದೇಹನ ಆಚೆ ತರಿಸ್ತಾಯಿದ್ರು. ಹಿಂಗೆ ಮಾಡಿದಾಗ ಅವ್ರ ದೇಹನೂ ಕೂಡ ಚೈತನ್ಯ ಭರಿತವಾಗಿರ್ತಾಯಿತ್ತು, ಅವ್ರ ಆಚೆನೂ ಕೂಡ ಓಡಾಡ್ತಾಯಿದ್ರು. ಈ ಥರ ಎಲ್ಲ ಮಾಡೋರು. ಇದೆಲ್ಲ ಈ ಖಂಡಿತವಲ್ಲೂ ಯೋಗಿಗಳಿಂದ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ. ಯೋಗಿಗಳಿಂದ. ಆ್ಯಂಡ್ ಈ ಆತ್ಮಗಳು ಟ್ರಾವೆಲ್ ಮಾಡುತ್ತೆ, ಅದ್ರ ಜೊತೆಗೆ ಇಲ್ಲಿ ಈ ಕಡೆ ದೇಹ, ಸೂಕ್ಷ್ಮ ದೇಹ, ಇದು ಕಾಮನ್ ಮ್ಯಾನ್ಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಅರ್ಥ ಆಗೋ ರೀತಿಲಿ ನಾವು ನಿಮ್ಮನ್ನ ಕೇಳುವಂಥ ಒಂದು ಪ್ರಶ್ನೆ, ಯಾವ ರೀತಿ ಆತ್ಮವನ್ನು ಶುದ್ಧೀಕರಣ ಮಾಡಬಹುದು? ಇದಕ್ಕೆ ಬೇಕಾಗಿರುವಂಥ ವೇ ಯಾವುದು ನಿಮ್ಮ ಪ್ರಕಾರ? ಯೋಗ ಇದೆ, ಪ್ರಾಣಾಯಾಮ ಇದೆ,
ನೀವು ವೇ ಆಫ್ ಲಿವಿಂಗ್ ಯಾವ ಥರ ಈಗ ಮಾಡ್ತಾ ಇದ್ದೀರಿ. ಆ ಲೆಕ್ಕ ತಗೊಂಡು ನಾವು ಮಾಡೋಂಥ ಪೂಜೆ ಪುನಸ್ಕಾರಗಳು, ಯೋಗ, ಯಾಗಗಳು, ಇದನ್ನು ದೇಹ ಶುದ್ಧಿ ಮಾಡುತ್ತಾ, ಆತ್ಮ ಶುದ್ಧಿ ಮಾಡುತ್ತಾ? ಎರಡೂ ಕೂಡ ಇದೆ ನೋಡಿ. ನಾವು ಈ ಹವನ ಹೋಮಗಳೆಲ್ಲ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎರಡೂ ಕೂಡ ಪ್ಯೂರಿಫಿಕೇಷನ್ ಆಗುತ್ತೆ. ಮಂತ್ರಗಳೆಲ್ಲ ಏನಿದೆ, ಏನು ಯಾವುದೇ ಮಂತ್ರ ಆಗಿರಲಿ, ಯಾವುದೇ ದೇವತೆ ಮಂತ್ರ ಆಗಿರಲಿ, ಏನೇ ಆಗಿರಲಿ, ಆ ಮಂತ್ರದಿಂದ ಶಬ್ದ ಘೋಷ ಏನು ಬರುತ್ತೆ ಅದರಿಂದ ಒಂದಷ್ಟು ಪಾಸಿಟಿವ್ ಎನರ್ಜಿ ಜನರೇಟ್ ಆಗುತ್ತೆ. ಸೊ ಆ ಪಾಸಿಟಿವ್ ಎನರ್ಜಿಗೆ ನಿಮ್ಮ ಆತ್ಮಕ್ಕಿರುವಂಥ ಕ್ಲೇಶ, ನಿಮ್ಮ ದೇಹದಲ್ಲಿರುವಂಥ ಕ್ಲೇಶವನ್ನು ತೊಳೆಯುವಷ್ಟು ಶಕ್ತಿ ಇರುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಮಂತ್ರಗಳನ್ನು ಕೇಳಬೇಕು, ಮಂತ್ರಗಳನ್ನು ಪಠಣೆ ಮಾಡಬೇಕು, ಯಾಗಾದಿಗಳಿಗೆ ಕೂರಬೇಕು. ಆ ಹವನಗಳನ್ನು ಏನು ಹೊಗೆ ಬರುತ್ತಲ್ಲ ಅದನ್ನು ಅನುಭೂತಿ ಆಗಬೇಕು ನಿಮಗೆ. ಸೊ ಈ ಥರದ್ದೆಲ್ಲ ಇರುತ್ತೆ ನೋಡಿ. ಇವಾಗ ಬಿಡಿ ಅದೆಲ್ಲ ಬಿಸ್ನೆಸ್ ಆಗೋಗಿದೆ, ಹೋಮ ಗೇಮ ಎಲ್ಲ. ಬಟ್ ಮುಂಚೆ ಋಷಿಗಳು ಹವನಗಳೆಲ್ಲ ಮಾಡ್ತಾಯಿದ್ರಲ್ಲ ನೋಡಿ. ಹೋಮಕ್ಕೆ ಹಾಕೋ ಸಾಮಗ್ರಿಗಳೇನಿದೆ ಅದನ್ನು ನಾವು ಒಂದಷ್ಟು ಏನು ಶಕ್ತಿ ಇರುವಂತಹ ಪದಾರ್ಥಗಳು, ಶಕ್ತಿ ಇರುವಂತಹ ಗಿಡಮೂಲಿಕೆಗಳು, ಸುಮ್ಮನೆ ಯಾವುದೋ ಕಟ್ಟಿಗೆ ತೊಗೊಂಬಂದು ಸುಟ್ಟರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಶಕ್ತಿಯುತವಾದಂತಹ, ಶಕ್ತಿ ಇರುವಂತಹ ಕಟ್ಟಿಗೆಗಳನ್ನು ತೊಗೊಂಡು ಬಂದು, ಗಿಡಮೂಲಿಕೆಗಳನ್ನ ತೊಗೊಂಡು ಬಂದು ನೀವು ಸುಟ್ಟು ಅದರ ಹೊಗೆಯಿಂದ ನೀವು ಅನುಭೂತಿ ತೊಗೊಂಡ್ರೆ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎರಡೂ ಕೂಡ ಕ್ಲೆನ್ಸ್ ಆಗುತ್ತೆ. ಹಾಗಾಗಿ ಗಿಡಮೂಲಿಕೆಗಳಿಂದ ಅಂದರೆ ಆ ಥರದ್ದು ತುಂಬ ಮುಖ್ಯ ಅಂತ, ತುಂಬ ಮುಖ್ಯ. ಸೊ ಅದಕ್ಕೆ ಕೆಲವರು ಹೇಳ್ತಾರೆ, ನನಗೆಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದೆ, ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ದವ್ರ ಮನೇಲಿ ಒಂದು ದಿನ, ಅಂದರೆ ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ರಂತೆ. ಒಂದು ದಿನ ಸಿಲಿಂಡರ್ ಏನೋ ಬ್ಲಾಸ್ಟ್ ಆದಮೇಲೆ ಅಡುಗೆ ಮನೆ ಮಾತ್ರ ಡ್ಯಾಮೇಜ್ ಆಗಿದೆ. ಲಕ್ಕಿಲಿ ಅವತ್ತು ಅಡುಗೆ ಮನೇಲಿ ಯಾರೂ ಇಲ್ಲ. ಅವರು ಸ್ವಲ್ಪ ದೂರದಲ್ಲಿರೋ ಅಂತ ಹಾಲಲ್ಲಿ ಇನ್ನೊಬ್ರು ರೂಮಲ್ಲಿದ್ದಾರೆ. ಇವ್ರು ಇಷ್ಟು ಜನಕ್ಕೆ ಒಂಚೂರು ಏನೂ ಆಗಲಿಲ್ಲ. ಇವ್ರು ಹೇಳೋದು ಮೃತ್ಯುಂಜಯ ಹೋಮದಿಂದ ನಮ್ಮನ್ನ ಭಗವಂತನೇ ಕಾಪಾಡ್ದ. ಖಂಡಿತ ಆಗಿರುತ್ತೆ ನೋಡಿ. ಮೃತ್ಯುಂಜಯ ಹೋಮ ನೋಡಿ, ಎಷ್ಟೊಂದು ಜನ ನನಗೂ ಕೂಡ ಹೇಳಿದ್ದಾರೆ, ಮೃತ್ಯುಂಜಯ ಹೋಮ ಆದಮೇಲೆ ಯಾರೋ ಒಬ್ಬರು ಕೋಮದಲ್ಲಿದ್ದವರು ರಿಕವರಿ ಆಗಿ ಆಚೆ ಬಂದರು. ಅವ್ರ ಹೆಸರಲ್ಲಿ ನಾವು ಮೃತ್ಯುಂಜಯ ಹೋಮ ಮಾಡಿದ್ವಿ, ಮಾಡ್ತಿದ್ದಂಗೆ ಅವರಿಗೆ ಮೃತ್ಯು ಕಂಟಕನೇ ಕಳೀತು ಅಂತ. ನೋಡಿ, ಸಾವಿಗೆ ನೀವು ಯಾವತ್ತೂ ವಂಚನೆ ಮಾಡೋಕ್ಕಾಗಲ್ಲ. ಏನೋ ಒಂದು 2 ದಿನ ಎಕ್ಸ್ಟ್ರಾ ಹಾಕಿಸ್ಕೋಬೋದು ಅಷ್ಟೇ, ದೇವ್ರಿಗೆ ಹೇಳಿ ಪರ್ಮಿಷನ್ನ. ವಂಚನೆ ಅಂತೂ ಮಾಡೋಕ್ಕಾಗಲ್ವಲ್ಲ. ನೀವು ಯಾವತ್ತಾದರೂ ಒಂದಿನ ದೇಹ ಬಿಡೋಕ್ಕಾಗದೇ ಇಲ್ಲ ಅಲ್ವಾ? ಇನ್ನು ಮನುಷ್ಯನಿಗೆ ಏನಾದರೂ ಆ ಥರ ಶಕ್ತಿ ಕೊಟ್ಬಿಟ್ಟಿದ್ರೆ ಮನುಷ್ಯನಿಗೆ ಮಾಡ್ತಿದ್ನೋ ಅಲ್ವಾ? ಆ ಥರ ಶಕ್ತಿ ಇದೆ, ಬಟ್ ನಾರ್ಮಲ್ ಜನಗಳಿಗಾಗಲ್ಲ. ಇಲ್ಲ ನೋಡಿ, ಯಾರೇ ಯೋಗಿ ಆಗಿರಲಿ, ಎಂಥ ದೊಡ್ಡ ಯೋಗಿ ಆಗಿರಲಿ, ಅವನ ದೇಹ ಸತ್ತೇ ಸಾಯುತ್ತೆ. ದೇಹಕ್ಕೆ ಮರಣ ಇದೆ, ಆತ್ಮಕ್ಕಿಲ್ಲ ಅಷ್ಟೇ. ನೋಡಿ, ಈ ಕೇದಾರ್ನಾಥಲ್ಲಿ ತಪೋವನ ಅಂತ ಬರುತ್ತೆ, ಕೇದಾರ್ನಾಥ್ ಕಡೆ. ಅಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಋಷಿ ಮುನಿಗಳ ದೇಹ ನೋಡೋಕೆ ಸಿಗುತ್ತೆ. ನಾರ್ಮಲ್ ಜನಕ್ಕಲ್ಲ, ಸ್ಪಿರಿಚುವಲ್ ಪರ್ಸನ್ಸ್ಗೆ. 3ನೇ ಕಣ್ಣು ಯಾರಿಗೆಲ್ಲ ಓಪನ್ ಆಗಿರುತ್ತೆ, ಅಂದರೆ ಆಜ್ಞಾಚಕ್ರ, ಅಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ ಯಾರೆಲ್ಲ ಯೋಗಿಗಳಿಗಿರುತ್ತೆ ಅಂಥವ್ರ ಕಣ್ಣಿಗೆ ಇವತ್ತೂ ಕೂಡ ಕಾಣ್ತಾರೆ. ಅವ್ರ ದೇಹ ಇವತ್ತು ಚೈತನ್ಯ ಭರಿತವಾಗಿದೆ. ಸುಮಾರು ಹಳೆ ಯೋಗಿಗಳು, ಹಳೆ ಸಾಧು ಸಂತರುಗಳು ತಪೋವನದಲ್ಲಿ, ಹಿಮಾಲಯಗಳಲ್ಲಿ, ಗುಹೆಗಳಲ್ಲಿ ಇವತ್ತು ಕೂಡ ಅವ್ರ ದೇಹನ ಬಿಟ್ಟು ಅವ್ರ ಸೂಕ್ಷ್ಮ ದೇಹದಲ್ಲಿ ಓಡಾಡ್ತಾ ಇರ್ತಾರೆ. ಅಥವಾ ಅವ್ರ ಸೂಕ್ಷ್ಮ ದೇಹ ಹಿಡ್ಕೊಂಡು ಇನ್ಯಾವುದೋ ಒಂದು ದೇಹನ ಸೇರಿಕೊಂಡು ಆ ದೇಹದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ಇರುತ್ತೆ. ಯಾವತ್ತಾದರೂ ಒಂದು ದಿನ ಬಂದು ಅವ್ರ ದೇಹಕ್ಕೆ ಅವರು ಮುಕ್ತಿ ಕೊಡ್ತಾರೆ. ಬಟ್ ಅವರು ಆ ದೇಹದಿಂದ ದೂರ, ಆತ್ಮ ಬೇರೆ ಕಡೆ ಅಂತೂ ಇದ್ದೇ ಇರುತ್ತೆ. ಆದರೆ ಅವರು ಬಂದು ಆ ದೇಹಕ್ಕೆ ಮುಕ್ತಿ ಕೊಡ್ತಾರೆ, ಕೊಡಲೇಬೇಕು. ಅದೇ ಪ್ರಕೃತಿ. ವೆರಿ ನೈಸ್, ಇಂಟ್ರೆಸ್ಟಿಂಗ್. ಸೊ ಪ್ರಕೃತಿ ನಿಯಮನ ನಾವು ಯಾವತ್ತೂ ಅಂದರೆ ಪ್ರಕೃತಿಗೆ ಯಾವತ್ತೂ ವಂಚನೆ ಮಾಡೋಕ್ಕಾಗಲ್ಲ, ತದ್ವಿರುದ್ಧ ಹೋಗೋಕ್ಕಾಗಲ್ಲ. ಆದರೂ ಒಂದು, ಈಗ ನಾನು ನಿಮ್ಮನ್ನು ಕೇಳಬೇಕಾಗಿರೋ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ಆತ್ಮಗಳ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ, ಆತ್ಮಾವಲೋಕನ ಮಾಡ್ಕೊಳ್ತಾ ಇರೋದ್ರಿಂದ, ಒಬ್ಬರ ದೇಹದಲ್ಲೂ ಆಲ್ರೆಡಿ ಆತ್ಮ ಇದೆ, ಪ್ರಾಣನೂ ಇದೆ, ಒಬ್ಬ ದೇಹ ನಾರ್ಮಲ್ ಆಗಿರೋ ಮನುಷ್ಯ, ಇನ್ಯಾವುದೋ ಆತ್ಮ ಬಂದು ಆ ದೇಹದಲ್ಲಿ ಸೇರುತ್ತೆ. ಅವತ್ತಿಂದ ಅವನು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾದರೆ ಈ ಮೂಮೆಂಟಲ್ಲಿ, ಈ ಫ್ರೀಕ್ವೆನ್ಸಿ, ಇನ್ನೊಂದು ಆತ್ಮ ಇದ್ದರೂ ಈ ದೇಹ ಹೇಗೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಅಂತ, ಈ ದೇಹನ? ಒಂದು ಆತ್ಮ ಇದ್ರೂ ದೇಹದಲ್ಲಿ ಇನ್ನೊಂದು ಆತ್ಮ ಬರ್ತಾ ಇದೆ ಅಂದರೆ ಅದು ಜೀವಂತವಾಗಿರುವಂತಹ ಆತ್ಮ ಅಲ್ಲ. ಐ ಮೀನ್ ದೇಹ ಇಟ್ಟುಕೊಂಡು ಬಂದಿರುವಂತಹ ಆತ್ಮ ಆಗಿರೋಕ್ಕೆ ಸಾಧ್ಯ, ಪ್ರೇತಾತ್ಮನೇ ಆಗಿರುತ್ತೆ. ಸೊ ಈ ಪ್ರೇತಾತ್ಮಗಳನ್ನು ಯಾವ ರೀತಿ ಬಳಸ್ಕೊಳ್ತಾರೆ ಈ ತಾಂತ್ರಿಕರು, ಮಾಂತ್ರಿಕರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಯಾವುದೋ ಒಂದು ಆತ್ಮ ಬಂದು ಪ್ರಯೋಗ ಬರ್ತಾ ಇದೆ ಅಂದರೆ ಇದರಿಂದ ಖಂಡಿತವಾಗ್ಲೂ ಯಾರೋ ಒಬ್ಬರು ಇದರಿಂದ ಮಾಂತ್ರಿಕ ಶಕ್ತಿ ಅಥವಾ ತಾಂತ್ರಿಕ ಶಕ್ತಿ ಇದ್ದೇ ಇರುತ್ತೆ. ಆ ಆತ್ಮಗಳನ್ನು ಅವರು
ಆ ರೀತಿ ನೆಗೆಟಿವಿಟಿಯಲ್ಲಿ ಪ್ರಮೋಟ್ ಮಾಡ್ತಾರೆ. ನಾವಿಲ್ಲಿ ನಮ್ಮ ವೀಕ್ಷಕರಿಗೆ ಭಯ ಪಡಿಸೋದು ಬೇಡ. ಈಗ ಬೇರೆ ಆತ್ಮ ಬರ್ದಿದ್ದಂಗೂ ನಮ್ಮನ್ನು ಕಂಟ್ರೋಲ್ ಮಾಡ್ಬೋದು ಅಂದರೆ ನಾವು ಯಾವ ರೀತಿ ಇರಬೇಕು, ಏನು ಮಾಡಬೇಕು? ದೇವರ ಅನುಷ್ಠಾನ ಮಾಡಿ, ಸದಾಕಾಲ ಮಂತ್ರಗಳನ್ನ ಪಠನೆ ಮಾಡಿ, ಮನೇಲಿ ದೇವರ ಜಪ ಮಾಡಿ ಸಾಕು. ಸಿಕ್ಕಾಪಟ್ಟೆ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಆದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಅವ್ರಿಗೆ ಒಂಥರ ಆಗ್ಬಿಡುತ್ತೆ, ಕಿರ್ಚ್ಲಾಡ್ತಾರೆ, ಇಡ್ಲಾಡ್ತಾರೆ, ಒಡಲಾಡ್ತಾರೆ, ಏನೇನೋ ಆಗ್ಬಿಡುತ್ತೆ. ಸೊ ನೋಡಿ, ಇನ್ನೊಂದೇನು ಗೊತ್ತಾ, ಮನುಷ್ಯನಿಗೆ ಭಯನೇ ಭೂತ ಅಂತ ಕರಿತೀನಿ ನಾನು. ನನ್ನ ಪ್ರಕಾರ ಮನುಷ್ಯನಲ್ಲಿ ಭಯ, ಅಳಕು ಎಲ್ಲಿ ತನಕ ಇರುತ್ತೆ ಅದೇ ಅವನಿಗೆ ಭೂತ ಆಗಿ ಕಾಡುತ್ತೆ. ಮನುಷ್ಯ ಯಾವಾಗಲೂ ನಿರ್ಭಯವಾಗಿರಬೇಕು ಈ ವಿಷಯದಲ್ಲಿ. ಅವನು ಯಾವಾಗ ಅಯ್ಯೋ ನನಗೇನೋ ಬಂದು ಹಿಡ್ಕೊಂಡ್ಬಿಡುತ್ತೆ, ಏನೋ ಆಗೋಗುತ್ತೆ ಅಂತ ಯಾವಾಗ ಮನ್ಸಲ್ಲಿ ಒಂದ್ಸಲ ಅಂದ್ಕೊಂಡು ಅಳಕ್ಕೆ ಬರುತ್ತೆ, ಅಲ್ಲಿಗೆ ಅವನಿಗೆ ಇಲ್ದಿದ್ರೂ ಕೂಡ ಅವನಿಗೆ ಬಂದಂಗೆ ಆಗುತ್ತೆ ಏನೋ. ಸೊ ಈ ವಿಷಯದಲ್ಲಿ ಅವ್ನು ನಿರ್ಭಯವಾಗಿರಬೇಕು. ಆಮೇಲೆ ದೇವಸ್ಥಾನಕ್ಕೆ ಹೋದಾಗ ಉರುಳಾಡೋದು, ಏನೋ ಬಿದ್ದು ಒದ್ದಾಡೋದು, ಈ ಥರದ್ದೆಲ್ಲ ಯಾಕಾಗತ್ತೆ ಅಂದರೆ, ಸೊ ಅಲ್ಲಿ ಈ ದೇವಸ್ಥಾನಗಳೆಲ್ಲ ಏನಾಗಿರುತ್ತೆ ಅಂದರೆ, ಒಂದು ಚೌಕಟ್ಟಲ್ಲಿ ನಿರ್ಮಾಣ ಮಾಡಿರ್ತಾರೆ ದೇವಸ್ಥಾನಗಳನ್ನು. ಅದಕ್ಕೋಸ್ಕರನೇ ಅದಕ್ಕೆ ದೇವಸ್ಥಾನ, ದೇವರ ಆಸ್ಥಾನ ಅಂತ ಕರಿತೀವಿ. ದೇವರಿರುವಂಥ ಜಾಗನ ನಾವು ಅದಕ್ಕೆ ಬೇಕಾಗಿರುವಂಥ ಚೌಕಟ್ಟಲ್ಲಿ ಅದನ್ನು ನಿರ್ಮಾಣ ಮಾಡಿರ್ತೀವಿ. ವಾಸ್ತುಶಿಲ್ಪದಲ್ಲಿ ಅದೆಲ್ಲ ಉಲ್ಲೇಖ ಆಗಿದೆ. ಸೊ ನಾವು ಅದೇ ರೀತಿ ಕಟ್ಟಿದಾಗ ಅಲ್ಲಿಂದ ಒಂದಷ್ಟು ಪಾಸಿಟಿವ್ ಎನರ್ಜಿಗಳು ಜನರೇಟ್ ಆಗುತ್ತೆ. ನೀವು ನೆಗೆಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾ ಬೇರೆಯವ್ರಿಗೆ ಭಯನೇ ಭೂತ ಅಂತ ಹೇಳ್ತಿದ್ದಾರೆ. ಆದರೂ ನಾನು ನಿಮಗೆ ಪ್ರಶ್ನೆ ಕೇಳಲೇಬೇಕು. ನಿಮ್ಮ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ನಿಮಗೆ ಕಾಣಿಸೋದು, ಭಾಸವಾಗೋದು ಯಾವುದಾದ್ರೂ ಉದಾಹರಣೆ ಇದೆಯಾ? ನನಗಾಗಿದೆ. ಒಂದು ನೀವು ಶೇರ್ ಮಾಡ್ಕೊಳಂಗಿದ್ರೆ. ರೀಸೆಂಟಾಗಿ ಚಂದ್ರಗ್ರಹಣ ಆಯ್ತಲ್ಲ, ಪೌರ್ಣಮಿ ಅಂದು. ಅವತ್ತಿನ ದಿನ ಪೌರ್ಣಮಿ ದಿನ ನಾನು ಸ್ಮಶಾನಕ್ಕೆ ಧ್ಯಾನಕ್ಕೆ ಅಂತ ಹೋಗಿದ್ದೆ. ಸೊ ಅಲ್ಲಿ ಅದು ನನಗೆ ಕಣ್ಣಿಗೆ ಕಾಣೋದಕ್ಕೆ ನಾನು ಕಣ್ಣು ಮುಚ್ಚಿದ್ದೆ, ನನಗೆ ಗೊತ್ತಾಗಿಲ್ಲ. ಅದು ಕಣ್ಣು ಬಿಟ್ಟಿದ್ರೆ ಕಂಡಿರೋದು ಏನೋ ನನಗೆ ಗೊತ್ತಿಲ್ಲ. ಆದರೆ ಈಗ ನೀವು ಕಣ್ಣು ಮುಚ್ಚಿದಾಗ ನಿಮ್ಮ ಮುಂದೆ ಏನೋ ಒಂದು ಹೋಗೋದು ಬರೋದು ನಿಮಗೆ ಫೀಲ್ ಆಗುತ್ತೆ. ಯೂಶ್ವಲಿ ಇವಾಗ ನೀವು ಕಣ್ಣು ಮುಚ್ಕೊಂಡ್ರು ಕೂಡ ನಿಮ್ಮ ಪಕ್ಕದಲ್ಲಿ ಏನೋ ಹಿಂಗೆ ಯಾರೋ ಹೋದರೆ ಗೊತ್ತಾಗುತ್ತೆ ಅಲ್ವಾ. ಸೊ ಈ ಥರದ ಎಕ್ಸ್ಪೀರಿಯನ್ಸ್ಗಳಂತೂ ಆಯಿತು. ಆತ್ಮಗಳ ಸಂಚಾರ ಆಗೋದು ಖಂಡಿತ ಗೊತ್ತಾಗುತ್ತೆ. ಮತ್ತು ಇನ್ನೂ ತುಂಬ ಜಾಸ್ತಿನೇ ಇದಾಯಿತು ಎಕ್ಸ್ಪೀರಿಯನ್ಸ್. ಎಕ್ಸ್ಪ್ಲೈನ್ ಮಾಡೋದಿದ್ರೆ ಎಲ್ರಿಗೂ ನೀಟಾಗಿ ಅರ್ಥ ಆಗಲಿ ಅದು ಅಂತ. ನಾನು ಏನು ಮಾಡಿದೆ ಅಂದರೆ, ಮನೆಯಿಂದ ಹೊರಟಾಗ ಏನೂ ತೊಗೊಂಡೋಗಿರಲಿಲ್ಲ ನಾನು. ನನ್ನ ಸೆಲ್ಫೋನ್ ಆಗಲಿ, ಪರ್ಸ್ ಆಗಲಿ, ದುಡ್ಡು ಏನೂ ತೊಗೊಂಡೋಗಿರಲಿಲ್ಲ. ಗಾಡಿ ತೊಗೊಂಡು ಸೀದಾ ಸ್ಮಶಾನಕ್ಕೆ ಹೋಗಿದ್ದೆ. ಈವನ್ ಗ್ರಹಣದ ದಿನ ಕಾರಣ ಏನಕ್ಕೆ ಹೋಗಬೇಕು ಅನ್ನಿಸ್ತು? ನನಗೆ ಹೋಗೋ ಪ್ಲ್ಯಾನೂ ಇರಲಿಲ್ಲ. ಭೂತಗಣಗಳು ನನ್ನ ಕರಿತಾ ಇತ್ತು. ಸೊ ಇದೇ ಕಾರಣಕ್ಕೋಸ್ಕರ ನಾನು ಹೋದೆ. ಭೂತಗಣಗಳು ಕರಿತಾ ಇದ್ದು ಅಂತ ನಗ್ನಂತ ಹೇಳ್ತಿರಲ್ಲ, ಓಕೆ ನೀವು ಹೋದ್ರಿ. ಭೂತಗಣಗಳು ನನಗೆ ಕರಿತಾ ಇತ್ತು. ಅಂದರೆ ನೋಡಿ, ನನಗೆ ಹೋಗೋ ಐಡಿಯಾ ಇರಲಿಲ್ಲ ಸ್ಮಶಾನಕ್ಕೆ. ಏಕೆಂದರೆ ದೇವಸ್ಥಾನದಲ್ಲಿ ಕೂತು ಜಪ ಮಾಡೋಣ ನೈಟು ಅನ್ನೋದು ನನ್ನ ಪ್ಲ್ಯಾನ್ ಇತ್ತು. ನನಗೆ ಹೋಗೋ ಐಡಿಯಾ ಇರಲಿಲ್ಲ. ಬಟ್ ಅದೇನೋ ನನಗೆ ಆ ರೀತಿ ಆಯಿತು. ಭೂತಗಣಗಳು ನನಗೆ ಕರೆದಂಗೆ ಆಯಿತು. ದಿಸ್ ಇಸ್ ನಾಟ್ ಏನು ಹಲ್ಯೂಸಿನೇಷನ್ ಅಲ್ಲ, ಇದು ಭ್ರಮೆ ಅಲ್ಲ, ಇದು ನಿಜವಾಗ್ಲೂ ಕರೆದಂಗೆ ಆಗುತ್ತೆ. ಡೀಪ್ ಸ್ಪಿರಿಚುವಲ್ ಇದು ಲೈಕ್ ಅದೇ ಕಾಮನ್ ಪೀಪಲ್ಸ್ಗೆ ಇದು ಅರ್ಥ ಆಗಲ್ಲ. ಯಾರೆಲ್ಲ ಈ ಪಾತಲ್ಲಿ ಇರ್ತಾರೆ, ದೇ ಕ್ಯಾನ್ ಕ್ಯಾಚ್ ದಿಸ್. ಸೊ ಈ ಥರ ಕರೆದಂಗೆ ಆಯಿತು. ಸೊ ಆ ಥರ ಕರಿತಿದ್ದಿದ್ದ ಕಾರಣಕ್ಕೋಸ್ಕರ ನಾನು ದಿಢೀರ್ನೇ ಬೈಕ್ ಎತ್ಕೊಂಡು ಸೀದಾ ಸ್ಮಶಾನಕ್ಕೆ ಹೋದೆ. ಸೊ ಸ್ಮಶಾನದಲ್ಲಿ ಒಂದು ಹುಣಸೆ ಹಣ್ಣಿನ ಮರ, ಅದ್ರ ಕೆಳಗಡೆ ದಿಗಂಬರನಾಗಿ ಕೂತೆ. ಮೈ ಮೇಲೆ ಯಾವುದೇ ರೀತಿ ಬಟ್ಟೆ ಇಲ್ಲದೆ ಒಂದು ರುದ್ರಾಕ್ಷಿ ಕೂಡ ಹಾಕ್ತೆ. ಮತ್ತು ಮೈ ಮೇಲೆ ಇರುವಂಥ ಎಲ್ಲ ಲೋಹಗಳು, ಕಾಲ್ಬಳೆ, ಕಿವಿಯಲ್ಲಿ ಓಲೆ, ಕೈಯಲ್ಲಿ ಉಂಗುರ ಎಲ್ಲದನ್ನು ತೆಗೆದು ಸರ್ವ ದಿಗಂಬರನಾಗಿ ನೆಲದ ಮೇಲೆ ಕೂತೆ. ನೋಡಿ, ಇದೆಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕೆ ದಿಗಂಬರನಾಗೇ ಕೂತೆ ನಾನು, ಅದು ಹೋಗಿ ಸ್ಮಶಾನದಲ್ಲಿ ಆ ರಾತ್ರಿ ಅಂತ. ಈ ಸೋಲಾರ್ ಎಕ್ಲಿಪ್ಸ್ ಅಂತ ಏನು ಕರಿತೀವಿ, ಚಂದ್ರಗ್ರಹಣ, ಇದಾದಾಗ ಇದನ್ನು ನಾನು ಏನಂತ ಕರಿತೀನಿ, ಗ್ರಹಣ ಅಂದರೆ ಇದು ಬೇರೆ ಬೇರೆ ರೀತಿ ಜನಕ್ಕೆ ಬೇರೆ ಬೇರೆ ರೀತಿ ಆಗುತ್ತೆ, ಕೆಟ್ಟದಾಗಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯಾರು ಸಾಧಕರು ಇರ್ತಾರೆ, ಯಾರು ಆಧ್ಯಾತ್ಮಿಕ ಪಥದಲ್ಲಿರ್ತಾರೆ, ಇವ್ರಿಗೆ ಇದೊಂಥರ ಒಳ್ಳೆ ಟೈಮು. ಗ್ರಹಣ ಅನ್ನೋದೇನಿದೆ, ಇವ್ರ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಎ ಗುಡ್ ಟೈಮ್. ಸೊ ಈ ಗ್ರಹಣದ ಕಿರಣಗಳೇನಿದೆ, ಚಂದ್ರನ ಕಿರಣಗಳೇನಿದೆ, ನಮ್ಮ ಮೈ ಮೇಲೆ ನೇರವಾಗಿ ಬೀಳಬೇಕು. ನಮ್ಮ ಮೈಯಲ್ಲಿರುವಂತಹ ಪದರಗಳ ಮುಖಾಂತರ ನಮ್ಮ ಮೈಯನ್ನು ಸೇರ್ಕೊಳ್ಳುತ್ತೆ ಆ ಗ್ರಹಣ. ಅದು
ಗ್ರಹಣ ಆಗೋದೇ ಒಂದು ಕೆಟ್ಟದ್ದು ಅಂತ ಭಾವನೆ ಮಾಡ್ತೀವಲ್ಲ ನಾವು. ಹೊರಗಡೆ ಕೂಡ ಹೋಗಲ್ಲ, ಕಿಟಕಿ ಓಪನ್ ಮಾಡಲ್ಲ, ಕರ್ಟನ್ಗಳು ಹಾಕೊಳ್ತೀವಿ ಅಂತದ್ದು. ಅದನ್ನ ಮೈ ಮೇಲೆ ಬಿದ್ದರೆ ಒಳ್ಳೇದು. ಅಂದರೆ ಎಲ್ಲರಿಗೂ ಅಲ್ಲ, ಯಾರೆಲ್ಲ ಆಧ್ಯಾತ್ಮಿಕ ಪಥದಲ್ಲಿ ಇರ್ತಾರೆ ಅವರಿಗೆ ಎಲ್ಲರೂ ಹಂಗಂತ ಹೋಗಿ ಮನೇಲಿ ಗ್ರಹಣ ಒಳ್ಳೇದು ಅಂತ ಆಚೆ ಕೂತ್ಕೊಂಡ್ರೆ ಪಕ್ಕಾ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅವ್ರಿಗೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾರೆಲ್ಲ ಸಾಧಕರು ಇರ್ತಾರೆ ಆ ನೆಗೆಟಿವಿಟಿ ಎನರ್ಜಿನ ಅವ್ರ ಒಳಗಡೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂತಹ ಶಕ್ತಿ ಇರುತ್ತೆ. ಅಂದರೆ ಯಾರಿಗೆಲ್ಲ ಇರುತ್ತೆ ಅವರು ಹೊರಗಡೆ ಹೋದರೆ ಚಂದ. ಅಂದರೆ ಆ ನಕಾರಾತ್ಮಕ ಶಕ್ತಿಗಳನ್ನು ಸಕಾರಾತ್ಮಕವಾಗಿ ತಗೊಳ್ಳೋ ಅಷ್ಟು ಶಕ್ತಿ ಇರಬೇಕು. ಸರಿ, ಅವತ್ತು ನೀವು ಹೋದ್ರಿ ಸ್ಮಶಾನದಲ್ಲಿ ದಿಗಂಬರನ ಕೂತ್ಕೊಂಡ್ರಿ, ಆಮೇಲೆ ಏನಾಯಿತು? ನೋಡಿ, ನನ್ನ ಬಟ್ಟೆಗಳನ್ನೆಲ್ಲ ನಾನು ಒಂದು ಕಡೆ ಎತ್ತಿಟ್ಟಿದ್ದೆ. ನನ್ನ ಚಪ್ಪಲಿ, ನನ್ನ ಬಟ್ಟೆ ಎಲ್ಲದನ್ನು ನನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೆ, ಎಲ್ಲೂ ತಗೊಂಡೋಗಿಟ್ಟಿರಲಿಲ್ಲ. ಆಮೇಲೆ ನನ್ನ ಗಾಡಿನ ಸ್ಮಶಾನದ ಆಚೆ ಪಾರ್ಕ್ ಮಾಡಿದ್ದಿದ್ದು ನಾನು ನಿಲ್ಲಿಸ್ಬಿಟ್ಟು ಹ್ಯಾಂಡ್ ಲಾಕ್ ಮಾಡ್ಕೊಂಡು ಕೂಡ ಬಂದಿದ್ದೆ ನಾನು. ನನಗೆ ಗೊತ್ತೇ ಆಗಿಲ್ಲ ಎಷ್ಟು ಗಂಟೆಗೆ ನಾನು ಮೆಡಿಟೇಷನ್ಗೆ ಕೂತೆ ಅಂತ, ಯಾಕೆಂದರೆ ನನ್ನ ಹತ್ರ ವಾಚ್ ಗೀಚ್ ಏನೂ ತೊಗೊಂಡೋಗಿರಲಿಲ್ಲ ನಾನು. ಸರಿ, ಸುಮಾರು 9:57ಕ್ಕೆ ಗ್ರಹಣ ಶುರುವಾಯಿತು. ನೀವೊಂದು 10:30 ಅನ್ಕೊ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಕಗ್ಗತ್ತಲಿತ್ತು, ಅಂದರೆ ಚಂದ್ರನ ಕಿರಣ ಬಿಟ್ಟರೆ ಇನ್ನೇನೂ ಇಲ್ಲ, ಕಗ್ಗತ್ತಲಿತ್ತು. ನಿರ್ಜನವಾದ ಪ್ರದೇಶ, ಅಲ್ಲಿಗೆ ಯಾರೂ ಹೋಗಲ್ಲ, ಬರಲ್ಲ. ಆವತ್ತಿನ ದಿನ ಕೂತಾಗ ನೋಡಿ, ನಾನು ನೆಲದ ಮೇಲೆ ಕೂತೆ ನೋಡಿ, ಪಂಚಭೂತಗಳ ಆವಾಹನೆ ಆಗಿ ನೋಡಿ, ಅದೆಲ್ಲ ಪ್ರಕೃತಿಯಲ್ಲಿ ನೀವು ದಿಗಂಬರರಾಗಿ ಕೂತ್ರೆ, ನೀವು ಕಾಮನ್ ಪರ್ಸನ್ ಆಗಿದ್ದರೂ ಕೂಡ ನಿಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ನೆಲದ ಮೇಲೆ ಕೂತಾಗ, ಮಣ್ಣು ಮೇಲೆ ಕೂತಾಗ ಒಂದಷ್ಟು ಎಕ್ಸ್ಪೀರಿಯನ್ಸ್ ಖಂಡಿತ ಆಗುತ್ತೆ ನ್ಯಾಚುರಲ್ ಆಗಿ. ಅದಲ್ಲದೆ ನನಗೆ ಇನ್ನೂ ಇಂಟೆನ್ಸ್ ಆಗಿ ಎಕ್ಸ್ಪೀರಿಯನ್ಸ್ ಆಯಿತು. ಇವಾಗ ನೋಡಿ, ಗ್ರಹಣ ಇದ್ದಿದ್ದ ಕಾರಣಕ್ಕೆ ಮನುಷ್ಯನಿಗೆ ಎಷ್ಟೆಲ್ಲ ಏನು ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣಗಳಿಂದ ಏನು ಶಕ್ತಿಗಳು ಬರುತ್ತೆ, ಅದೇ ರೀತಿ ಪ್ರೇತಾತ್ಮಗಳಿಗೂ ಕೂಡ ಗ್ರಹಣದಿಂದ ಶಕ್ತಿ ಸಿಗುತ್ತೆ. ಅವ್ರಿಗೂ ಕೂಡ ಆ ಟೈಮಲ್ಲಿ ಹೈ ಎನರ್ಜಿ ಅಂತಾರೆ ಅವ್ರಿಗೂ. ಸಾಧಕರಿಗೆ ಎಷ್ಟು ಅವು ಗ್ರಹಣ ಒಳ್ಳೆಯದು ನಮಗೆ ಅಂತ ಅಂದ್ಕೊಳ್ತಾರೋ, ಅದೇ ರೀತಿ ಪ್ರೇತಾತ್ಮಗಳಿಗೂ ಕೂಡ ಆ ಗ್ರಹಣ ಟೈಮಲ್ಲಿ ತುಂಬ ಶಕ್ತಿ. ಏಕೆಂದರೆ ಪ್ರಕೃತಿ ಸತ್ತವ್ರಿಗೂ ಒಂದೇ, ಇದ್ದವ್ರಿಗೂ ಒಂದೇ, ಆತ್ಮಗಳಿಗೂ ಒಂದೇ, ದೇವ್ರಿಗೂ ಒಂದೇ, ಎಲ್ಲದಕ್ಕೂ ಒಂದೇ ಇರೋದು ಪ್ರಕೃತಿ. ಸೊ ಆ ಪ್ರಕೃತಿಯಲ್ಲಿ ನೋಡಿ, ಗ್ರಹಣನ ನಾನು ಈ ರೀತಿ ಬೇಕಾದರೆ ಹೇಳ್ಬೋದು. ಗ್ರಹಣ ಅಂದರೆ ಪ್ರಕೃತಿಯ ಧ್ಯಾನ. ಪ್ರಕೃತಿ ಧ್ಯಾನ ಕೂತಾಗ ಮಾತ್ರ ಗ್ರಹಣ ಆಗುತ್ತೆ. ಸೊ ಆ ಸಮಯದಲ್ಲಿ ನಾನು ಮೆಡಿಟೇಷನ್ ಕೂತಾಗ ನನಗೆ ಒಂದಷ್ಟು ಲೈಕ್ ನೆಗೆಟಿವಿಟಿ, ಅದು ಬೇರೆಯವ್ರಿಗೆ ಹೇಳಿದ್ರೆ ಅದು ನೆಗೆಟಿವ್ ಅಂತಲೇ ಅನಿಸುತ್ತೆ, ಬಟ್ ನನಗೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಮೆಕ್ಯಾನಿಸಮ್ ಗೊತ್ತಿದ್ದ ಕಾರಣಕ್ಕೆ ಅದು ನನಗೆ ಪಾಸಿಟಿವ್ ಆಗಿ ಟರ್ನ್ ಆಯಿತು. ಆ್ಯಂಡ್ ನಾನು ಅದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಏನಾಯಿತು ಅಂತ ಕೇಳಿದ್ರೆ, ನನ್ನ ಬಟ್ಟೆಗಳನ್ನ ನಾನು ನೋಡಿ ಮನೆಯಿಂದ ಹೋಗ್ತಾ ಏನೂ ಹಾಕ್ಕೊಂಡು ಹೋಗಿರಲಿಲ್ಲ, ಬರೀ ಕಾಲಲ್ಲಿ ಪಂಚೆನೇ ಹಾಕ್ಕೊಂಡು ಹೋಗಿದ್ದೆ ನಾನು ಹೋಗ್ತಾ. ಪಂಚೆ ಮತ್ತು ಮೇಲೊಂದು ಶಲ್ಯ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ. ಅದನ್ನು ಮಡಚಿ ಪಕ್ಕದಲ್ಲಿ ಇಟ್ಟಿದ್ದೆ, ಮತ್ತು ನನ್ನ ಗಾಡಿ ಕೀನು ಅಲ್ಲೇ ಇಟ್ಟಿದ್ದೆ. ಸೊ ನನಗೆ ಬೆಳಗ್ಗೆ ನಾನು ಕಣ್ಬಿಟ್ಟಾಗ ಬೆಳಗ್ಗೆ ಆಗಿತ್ತು. ಅಲ್ಲಿ ತನಕ ನನಗೆ ಇದಿರಲಿಲ್ಲ. ನೈಟ್ ಫುಲ್ ನೀವು ಮೆಡಿಟೇಷನ್ ಗೊತ್ತಾಗಿಲ್ಲ ನನಗೆ ನೈಟ್ ಏನೇನಾಗಿದೆ ಅಂತ. ಆ್ಯಂಡ್ ಬೆಳಗ್ಗೆ ನಾನು ಕಣ್ಬಿಟ್ಟಾಗ ಇದು ಯಾರು ಹೇಳಿದ್ರು ನಂಬಕ್ಕೆ ಸಾಧ್ಯನೇ ಇಲ್ಲ. ನಾನು ಆಚೆ ನಿಲ್ಸಿದ ಗಾಡಿ ನನ್ನ ಕಣ್ಮುಂದೆ ಬಂದು ನಿಂತಿತ್ತು. ಆ್ಯಂಡ್ ಲಾಕ್ ಆಗಿತ್ತು ಗಾಡಿ. ಹ್ಯಾಂಡ್ ಲಾಕ್, ನಾನು ಗಾಡಿ ಮುಂದೆ ಇದ್ರೂ ಕೂಡ ಅದು ಹ್ಯಾಂಡ್ ಲಾಕೇ ಆಗಿತ್ತು ನಾನು ಎತ್ಕೊಂಡಾಗಲೂ ಕೂಡ. ಸೊ ಹ್ಯಾಂಡ್ ಲಾಕ್ ಆಗಿದ್ದು ಆಚೆ ಇದ್ದಿದ್ದು ಗಾಡಿ ನನ್ನ ಕಣ್ಮುಂದೆ ಬಂದು ನಿಂತಿತ್ತು. ಆ್ಯಂಡ್ ನನ್ನ ಮೈ ಮೇಲೆಲ್ಲ ಮಣ್ಣಿತ್ತು, ನನ್ನ ಬಟ್ಟೆಗಳೆಲ್ಲ ಹರಿದೋಗಿತ್ತು. ಆ್ಯಂಡ್ ನನ್ನ ಪಕ್ಕದ ಮೇಲೆ ಇದ್ದಿದ್ದು ಒಂದು ಗೋರಿ ಮೇಲೆ ಹೋಗಿ ಚಿಲಾಪಿಲಿ ಆಗಿತ್ತು ಬಟ್ಟೆ. ಆ್ಯಂಡ್ ನನ್ನ ತಲೆ ಮೇಲೆಲ್ಲ ಮಣ್ಣು ಹಾಕಿತ್ತು. ಬಟ್ ಇದು ಯಾವುದು ನಿಮಗೆ ಗೊತ್ತಾಗಿಲ್ಲ. ಆ್ಯಂಡ್ ಮಳೆ ಬಂದಿದೆ, ಮಳೆಯಲ್ಲಿ ನೆಂದಿದ್ದೀನಿ, ನನ್ನ ಜಟೆ ಫುಲ್ಲೆಲ್ಲ ನೆಂದು ಹೋಗಿತ್ತು ಬೆಳಗ್ಗೆ ಎದ್ದಾಗ. ಸೊ ನನ್ನ ಕಣ್ಣು ಬಿಟ್ಟು ಎಚ್ಚರ ಆದಾಗ ಗೊತ್ತಿಲ್ಲ ಸಮಯ ಎಷ್ಟಾಗಿತ್ತು ಅಂತ, ಆದರೆ ಸೂರ್ಯನ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇತ್ತು ಪ್ರಕಾಶಮಾನವಾಗಿ. ಸೊ ತಟ್ಟಂತ ಎದ್ದು ಹರಿದೋಗಿರೋ ಪಂಚೆನೇ ಉಟ್ಕೊಂಡು ಸೀದಾ ಮನೆಗೆ. ಅದಾದಮೇಲೆ ನಿಮ್ಗೆ ಭಯ ಆಗೋದು ಆ ಥರದ್ದೇನೂ ಕಾಡಲಿಲ್ಲ? ಇಲ್ಲ, ಏನೂ ಆಗಲಿಲ್ಲ ನನಗೆ. ಭಯ ಅನ್ನೋದು ನೋಡಿ, ಭಯ ಆಗೋಕ್ಕೆ ನನಗೆ ಜ್ಞಾನನೇ ಇರಲಿಲ್ವಲ್ಲ. ಸಬ್ಕಾನ್ಷಿಯಸ್ಲಿ ಐ ಆಮ್ ನಾಟ್ ಇನ್ ಬಾಡಿ. ಸೊ ನಾನು ದೇಹದಲ್ಲಿ ಆ ಸಮಯದಲ್ಲಿ ಇಲ್ದಿರೋ ಕಾರಣಕ್ಕೆ ಈ ದೇಹಕ್ಕೆ ಏನೇನಾಗಿದೆ ಅಂತ ನನಗೆ ಗೊತ್ತಾಗಿಲ್ಲ, ಮತ್ತು ಈ ದೇಹದ ಸುತ್ತ ಏನೇನಾಗಿದೆ ಅಂತ ನನಗೆ ಗೊತ್ತಾಗಿಲ್ಲ. ಆತ್ಮದ ವಿಚಾರಗಳು ಅಂತ ಬಂತಂದಾಗ ನಾವು ಟ್ರೀಟ್ ಮಾಡೋವಂಥದ್ದು ನಮ್ಮ ಮನಸ್ಸು ಮತ್ತು ಆತ್ಮ ಎರಡು ಒಂದೇ ಅಂತ ಹೇಳ್ತೀವಿ. ಸೊ ಡೂ ಯು ಥಿಂಕ್ ಎರಡು ಒಂದೇನಾ? ಮನಸ್ಸು ಇಲ್ಲ, ಮನಸ್ಸು ಅನ್ನೋದೇನಿದೆ ನೋಡಿ, ಅದು ನಿಮ್ಮ ಬರೀ ಯೋಚನಾ ಶಕ್ತಿ ಮಾಡುವಂತಹ ಒಂದು ಕೇಂದ್ರ ಅಷ್ಟೇ. ಮನಸ್ಸು ಅನ್ನೋದು ನಿಮ್ಮ ತಲೆಯಲ್ಲಿ ನೀವು ಏನೇನೆಲ್ಲ ಓಡಿಸ್ತೀರ ಥಾಟ್ಸು, ಇದನ್ನು ನೀವು ಮನಸ್ಸು ಅಥವಾ ಮೈಂಡ್ ಅಂತ ಕರಿಬೋದು. ಇದಕ್ಕೂ ಆತ್ಮಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ.
ಆತ್ಮನೇ ಬೇರೆ ಮನಸ್ಸೇ ಬೇರೆ. ಆತ್ಮನೇ ಬೇರೆ ಮನಸ್ಸೇ ಬೇರೆ. ಮನಸ್ಸು ಅನ್ನೋದು ಅದು ಬರೀ ದೇಹಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಿಮ್ಮ ದೇಹ ಸೃಷ್ಟಿಯಾದಾಗ ನನಗೆ ಅವ್ರ ಮೇಲೆ ಮನಸ್ಸಾಗಿದೆ, ಇದನ್ನ ತಿನ್ನಕ್ಕೆ ಮನಸ್ಸಾಗಿದೆ, ಇವ್ರು ನೋಡಿದ್ರೆ ಮನಸ್ಸಾಗುತ್ತೆ. ಸೊ ಇನ್ನೇನೋ ವ್ಯಸನಗಳಿಗೆ ಅಡಿಕ್ಟ್ ಆಗೋದು ಮನಸ್ಸು. ಬರೀ ವ್ಯಸನಗಳು ಅಂತ ಅಲ್ಲ, ನೀವು ದೇವ್ರನ್ನ ಪೂಜೆ ಮಾಡಬೇಕು ಅಂತ ಮನಸ್ಸಾಗಿದೆ ಅಂತ ಅಂತೀರ. ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಮನಸ್ಸಾಗಿದೆ, ದೇವಸ್ಥಾನಕ್ಕೆ ನನಗೂ ಹೇಳ್ಬೋದಾಗಿತ್ತು. ದೇವಸ್ಥಾನಕ್ಕೆ ಹೋಗೋ ಮನಸ್ಸಾಗಿದೆ, ದೇವರನ್ನ ಪೂಜೆ ಮಾಡೋ ಮನಸ್ಸಾಗಿದೆ, ನನಗೆ ಧ್ಯಾನಕ್ಕೆ ಕೂರೋ ಮನಸ್ಸಾಗಿದೆ. ಇಲ್ಲೆಲ್ಲೋ ಆತ್ಮಕ್ಕೆ ಸಂಬಂಧ ಪಡಲ್ವಾ? ಯಾಕಂದ್ರೆ ಆತ್ಮಾವಲೋಕನ ಮಾಡೋದೇ ಅಲ್ವಾ ದೇವ್ರ ಪೂಜೆ ಅಂತ? ಇಲ್ಲ ನೋಡಿ, ನಾನು ಹೇಳ್ತೀನಿ ಕೇಳಿ. ನೋಡಿ, ಮನಸ್ಸು ಅಂದರೆ ನಿಮ್ಮ ಯೋಚನೆಗಳಷ್ಟೇ. ನೀವು ಏನು ತಲೆಯಲ್ಲಿ ಇವಾಗ ನೋಡಿ, ಇವಾಗ ನಾನು ದೇವ್ರ ಪೂಜೆ ಮಾಡಬೇಕು ನನಗೆ ಮನಸ್ಸಾಗಿದೆ ಅಂದರೆ ಅದು ನಿಮ್ಮ ಥಾಟ್, ಅದು ಅಷ್ಟೇ, ಹೌದಲ್ವಾ? ನೀವು ಅದನ್ನು ಪ್ರಾಕ್ಟಿಕಲಿ ಮಾಡಿದಾಗ ಅದು ನಿಮಗೆ ಅನುಭೂತಿ ಆಗೋದು, ಇದಾಗೋದು. ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದು ಮನಸ್ಸಿನ ಕೆಲಸ. ಮನಸ್ಸಿಗೂ ಆತ್ಮಕ್ಕೂ ಇಲ್ಲಿ ಯಾವುದೇ ಸಂಬಂಧ ಇಲ್ಲ. ಓಕೆ. ಇನ್ನು ಈ ಆಧುನಿಕ ಪ್ರಪಂಚದಲ್ಲಿ ಮನುಷ್ಯ ದೇಹನ ಯಂತ್ರ ಥರ ಉಪಯೋಗಿಸ್ತಾ ಇದ್ದಾನೆ. ಅಂದರೆ ಕೆಲಸ, ಮನೆ, ಜಂಜಾಟ, ಮತ್ತೊಂದು ನಿದ್ರೆ ಇಲ್ಲ. ಗಂಡಸರು ಹೆಂಗಸರು ಸರಿಸಮವಾಗಿ ಕೆಲಸ ಮಾಡಬೇಕು, ಜೀವನದಲ್ಲಿ ಬೆಳಿಬೇಕು, ದೇಹಕ್ಕೆ ಎಷ್ಟೆಲ್ಲ ಸ್ಟ್ರೆಸ್ ಕೊಡ್ತಾ ಇದ್ದಾನೆ. ಇದರ ಮುಖಾಂತರ ಆತ್ಮಕ್ಕೆ ಏನಾದರೂ ಸ್ಟ್ರೆಸ್ ಆಗುತ್ತಾ? ಇಲ್ಲ, ಏನೂ ಆಗಲ್ಲ. ದೇಹಕ್ಕೆ ಕೊಟ್ಟರೆ ನೀವು ದೇಹಕ್ಕಷ್ಟೇ ಸ್ಟ್ರೆಸ್ ಆಗುತ್ತೆ, ಆತ್ಮಕ್ಕೆ ಹೇಗಾಗುತ್ತೆ? ಆತ್ಮಕ್ಕೆ ಯಾವುದು ಸ್ಟ್ರೆಸ್ ಅಂತ ಏನಿಲ್ಲ. ನೀವೊಂದು ಪದ ಬಳಸಿದ್ರೆ ದೇಹನ ಯಂತ್ರದ ಥರ ಬಳಸ್ತಾ ಇದ್ದಾರೆ ಅಂತ. ದೇಹ ಖಂಡಿತ ಯಂತ್ರನೇ, ಆದರೆ ಬೇರೆ ರೀತಿಲಿ ಬಳಸ್ತಾ ಇದ್ದಾರೆ ಇವರು ಅಷ್ಟೇ. ಬರೀ ಭೋಗ ಸುಖಗಳಿಗೆ, ಇಂದ್ರಿಯ ಸುಖಗಳಿಗೋಸ್ಕರ ದೇಹನ ವ್ಯರ್ಥ ಮಾಡ್ತಾ ಇದ್ದಾರೆ. ದೇಹಕ್ಕಿರುವಷ್ಟು ಶಕ್ತಿನ, ಯಂತ್ರವನ್ನು, ದೇಹ ಅನ್ನೋವಂಥ ಯಂತ್ರನ ಇದಕ್ಕೋಸ್ಕರ ಬಳಸಿ ಆ ಇಂದ್ರಿಯ ಸುಖಗಳಿಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ, ಆ ಶಕ್ತಿನ ವ್ಯರ್ಥ ಮಾಡ್ತಾ ಇದ್ದಾರೆ. ಸೊ ಅದನ್ನೇನಾದರೂ ಸ್ವಲ್ಪ ನೀವು ಈ ಕಡೆಗೆ ತಿರುಗಿಸ್ಕೊಂಡ್ರೆ ಬೇರೆನೇ ಆಗುತ್ತೆ. ಸೊ ಇನ್ನು ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ ಇರೋದಂತೂ ಖಂಡಿತ ಸತ್ಯ. ನೋಡಿ, ಮುಂದಿನ ಜನ್ಮ ಅನ್ನೋದೇನಿದೆ, ಇಂದಿನ ಜನ್ಮ ಇದ್ದೇ ಇರುತ್ತೆ ಎಲ್ಲ ಆತ್ಮಗಳಿಗೂ. ಬೇರೆ ಹಿಂದಿನ ಪೂರ್ವಜನ್ಮದಲ್ಲಿ ಯಾವುದೋ ಒಂದು ದೇಹ ಸೇರಿಕೊಂಡಿರುತ್ತೆ, ಅದು ಓಕೆ. ನಿಮ್ಮ ಪುನರ್ಜನ್ಮ ಅನ್ನೋದು ಏನಿದೆ, ಇದು ಒಂದು ತುಂಬ ಮಾತಾಡುವಂಥ ವಿಷಯ. ಯಾಕೆಂದರೆ ನೀವು ಮೋಕ್ಷ ಅಥವಾ ಮುಕ್ತಿ ಏನಾದರೂ ತಗೊಂಡಾಗ ನಿಮಗೆ ಪುನರ್ಜನ್ಮ ಆಗದೇ ಇರ್ಬೋದು. ನಿರ್ಲಿಪ್ತ ಅಂತ ಕರಿತೀವಿ ನಾವು, ಆತ್ಮ ನಿರ್ಲಿಪ್ತ ಆಗೋದು ಅಂತ. ದಟ್ ಈಸ್ ಎಂಡ್ ಅಷ್ಟೇ. ಅಲ್ಲ, ಇವಾಗ ನೀವು ಹೇಳೋ ಪ್ರಕಾರ ಇವಾಗ ನಾವು ಯೋಗಿಗಳಾದರೆ ಮಾತ್ರ ಮುಕ್ತಿ ಸಿಗುತ್ತೆ, ಧ್ಯಾನಿಗಳಾದರೆ ಮುಕ್ತಿ ಸಿಗುತ್ತೆ, ಒಳ್ಳೆ ಕೆಲಸ ಹೇಳಿದ್ರೆ ಮುಕ್ತಿ ಸಿಗುತ್ತೆ. ಇನ್ನು ಕಾಮನ್ ಜನಗಳಿಗೆ ಯಾರಿಗೂ ಮುಕ್ತಿನೇ ಸಿಗಲ್ವಾ? ಹಂಗಲ್ಲ. ನೋಡಿ, ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಅವನೊಬ್ಬ ಸುಳ್ಳು ಹೇಳೋನಾಗಿರ್ಬೋದು, ಅಥವಾ ಅವನೊಬ್ಬ ಕೊಲೆಗಡಕ ಆಗಿರ್ಬೋದು, ಅಥವಾ ಇನ್ನೇನೋ ಕೆಟ್ಟ ಕೆಲಸ ಮಾಡಿದವನಿಗೂ ಕೂಡ ಮೋಕ್ಷ ಸಿಗುತ್ತೆ, ಮುಕ್ತಿನೂ ಸಿಗುತ್ತೆ. ಹೇಗೆ? ಅವನ ದೇಹನ ಯಾವ ರೀತಿ ಬಿಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನು ನೆಕ್ಸ್ಟ್ ಬರ್ತ್ ಆಗ್ತಾನೋ ಅಥವಾ ಆತ್ಮಕ್ಕೆ ಮುಕ್ತಿ ಸಿಗ್ತಾ ಇದೆಯೋ ಅನ್ನೋದು. ಹೇಗೆ ಹೇಳ್ತೀರಾ ನೀವು? ಅದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ, ನಮ್ಮ ದೇಹದಲ್ಲಿ ಸುಮಾರಿದೆ. ನಾನು ಅದನ್ನು ಹೇಳೋದಾದರೆ, ನಮ್ಮ ದೇಹದಲ್ಲಿ ದೆರ್ ಆರ್ ಮೆನಿ ಫೈವ್ಸ್ ಇನ್ ದೇರ್ ಅವರ್ ಬಾಡಿ. ಪಂಚಭೂತಗಳಿದೆ, ಪಂಚೇಂದ್ರಿಯಗಳಿದೆ, ಪಂಚಪ್ರಾಣಗಳಿದೆ, ಪಂಚಕೋಶಗಳಿದೆ, ಸುಮಾರಿದೆ ನಮ್ಮ ದೇಹದೊಳಗಡೆ. ಸೊ ಇದನ್ನೆಲ್ಲ ಬಳಸಿ ನೀವು ಸಾವನ್ನು ಹೀಗೆ ಬಿಡಬೇಕು, ಹೀಗೆ ನನ್ನ ಸಾವಾಗ್ಬೋದು ಅಂತ ನೀವು ನಿಶ್ಚಯ ಮಾಡ್ಬೋದು. ಆ ಮೆಕ್ಯಾನಿಸಮ್ ಅಂದರೆ ಅದನ್ನೆಲ್ಲ ನೀವು ಬಳಸುವಂಥ ಶಕ್ತಿ ನಿಮಗೆ ಗೊತ್ತಿರಬೇಕು. ನೀವು ಫಿಸಿಕಲಿ ನೀವು ಒಂದು ಟಿ ವಿ ಬಳಸೋದು ಗೊತ್ತು ನಿಮಗೆ, ನೀವು ಅಡುಗೆ ಮಾಡೋದು ಗೊತ್ತು, ಕುಕ್ಕರಲ್ಲಿ ಅನ್ನ ಬೇಯಿಸ್ಕೊಳ್ಳೋದು ಗೊತ್ತು ನಿಮಗೆ, ಇನ್ನೇನೋ ಕಾರ್ ಚಲಾಯಿಸೋದು ಗೊತ್ತು ನಿಮಗೆ, ಎಲ್ಲ ಗೊತ್ತು ಹೊರಗಡೆ ವರ್ಡ್ಲಿ ಲೈಫಲ್ಲಿ. ಬಟ್ ನಿಮ್ಮ ಒಳಗಡೆ ಇರುವಂತಹ ಒಂದಷ್ಟು ಸುಪ್ತ ಶಕ್ತಿಗಳನ್ನು ಕಂಟ್ರೋಲ್ ಮಾಡುವಷ್ಟು, ಓಡಿಸುವಷ್ಟು ಶಕ್ತಿ ನಿಮಗೆ ಬರಬೇಕು ಮೀನ್ಸ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯೋಗದ ಮುಖಾಂತರ, ಧ್ಯಾನದ ಮುಖಾಂತರ. ನಾವು ಆಫ್ಲೈನ್ ಮಾತಾಡೋವಾಗ ನೀವು ಒಂದು ಮಾತು ಹೇಳಿದ್ರಿ, ಅಂದರೆ ವಿಚ್ ವಾಸ್ ನಾಟ್ ರೆಕಾರ್ಡೆಡ್ ಆ್ಯಕ್ಚುಲಿ. ಒಬ್ಬ ಕೊಲೆಗಡಕ, ಒಬ್ಬ ಮೋಸಗಾರ ಸತ್ರು ಮುಕ್ತಿ ಸಿಗುತ್ತೆ ಅವನಿಗೆ ಅಂತ. ಖಂಡಿತ. ಅದನ್ನು ಇಫ್ ಯು ಡೋಂಟ್ ಮೈಂಡ್ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾವ ರೀತಿ ಅವ್ನು ಸತ್ರು ಅವನು ಮುಕ್ತಿ ಸಿಗೋದಕ್ಕೆ ಕಾರಣ ಯಾವ ರೀತಿ ಆಗ್ಬೋದು ಏನ್ಕತೆ ಅಂತ? ನೋಡಿ, ಸಾವು ಅನ್ನೋದೇನಿದೆ, ಸಾಯೋಕ್ಕೂ ಕೂಡ ಎಲಿಜಿಬಿಲಿಟಿ ಇರುತ್ತೆ ಮನುಷ್ಯನಿಗೆ. ಹೌದಾ? ಇವನು ಸಾಯೋಕೆ ರೆಡಿ ಕಣಪ್ಪ ಅನ್ನೋದಕ್ಕೆ ಒಂದು ಎಲಿಜಿಬಿಲಿಟಿ ಇರುತ್ತೆ ಮನುಷ್ಯನ ಜೀವನ ಚಕ್ರ 12 ವರ್ಷಕ್ಕೆ ಒಂದ್ಸಲ ಬದಲಾಗುತ್ತೆ. 12 ವರ್ಷಕ್ಕೆ ಒಂದ್ಸಲ. ನೋಡಿ, ಅದಕ್ಕೇ ಮೆನಿ ಅಸ್ಟ್ರಾಲಜರ್ಸ್ ಇದನ್ನು ಪ್ರೆಡಿಕ್ಟ್ ಮಾಡ್ತಾರೆ. ಇನ್ನು 12 ವರ್ಷ ಆದಮೇಲೆ ನಿನಗೆ ಬೇರೆಯೇ ಇದೆ, ಕಳೆ ಹಂಗಾಗೋಗುತ್ತೆ, ಹಿಂಗಾಗೋಗ್ತೀಯ ನೀನು, ರಾಜಯೋಗ ಬಂದ್ಬಿಡುತ್ತೆ ನಿಮಗೆ. ಸೊ ಈ ಥರದ್ದೆಲ್ಲ ಹೇಳ್ತಾರೆ. ಇವರೆಲ್ಲ ಪೀರಿಯಡ್ ಆಫ್ ಟೈಮ್ ತೊಗೊಳ್ಳೋದೆ 12 ಇಯರ್ಸ್ ಅಂತ. 12 ವರ್ಷ ಅನ್ನೋದೇನಿದೆ ಮಾನವನ ಜೀವನ ಚಕ್ರ. ಅದು 4 ಮಾನವನ ಜೀವನ ಚಕ್ರ ಆದಮೇಲೆ ಹಿ ಈಸ್ ಎಲಿಜಿಬಲ್ ಫಾರ್ ಡೆತ್.
ಅಂದರೆ 48 ವಯಸ್ಸು ಆದಮೇಲೆ ಮನುಷ್ಯ ಸಾಯೋದಕ್ಕೆ ಸಿದ್ಧ ಆಗಿರ್ತಾನೆ. ಪ್ರತಿಯೊಬ್ಬನೂ ಸಿದ್ಧ ಆಗಿರ್ತಾನೆ. 100 ವರ್ಷ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರೋ ಏನೂ ಇಲ್ಲ. ನೋಡಿ, ಆ 48 ವಯಸ್ಸು ಒಳಗೆ ಆ ಮನುಷ್ಯ ಇಲ್ಲಿ ಮಾಡಬೇಕಾಗಿರುವಂಥ ಕರ್ಮಗಳನ್ನೆಲ್ಲ ತೀರಿಸಿ ಅವನ ಪ್ರಾರಬ್ಧಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಮಾತ್ರ ಈಸಿಲಿ ಗೆಟ್ ಮುಕ್ತಿ ಮೋಕ್ಷ. ಅವನು ಆಕ್ಸಿಡೆಂಟಲ್ಲಿ ಆದರೂ ಸಾಯಲಿ, ಅವನು ಇನ್ನೇನೇ ಆಗಿ ಸತ್ತೋಗಲಿ, ಅಥವಾ ಯಾರೋ ಬಂದು ಅವನ್ನ ಕೊಲೆ ಮಾಡಲಿ, ಏನೇ ಮಾಡಲಿ, ಅವನಿಗೆ ಆ ಸೌಲ್ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ಯಾವಾಗ ಅವನ ಪ್ರಾರಬ್ಧ ಕರ್ಮಗಳು ಮುಗಿದಿರುತ್ತೆ ಒಂದು, ಮತ್ತು ಅವನು ಈ 4 ಚಕ್ರಗಳನ್ನು ದಾಟಿರ್ತಾನೆ ಇನ್ನೊಂದು. ಗ್ರೇಟ್ ಯೋಗಿಗಳು, ಕೆಲವೊಂದು ಜನ ನೋಡಿ, ಯೋಗಿಗಳು ಕೂಡ 70-80 ವಯಸ್ಸುವರೆಗೂ ಬದುಕ್ತಾರೆ. ಯಾಕೆ ನೀವು ಕ್ವಶನ್ ಮಾಡ್ಬೋದು, ನೋಡಿ 48 ವರ್ಷ ಸಾಯೋಕ್ಕೆ ಎಲಿಜಿಬಲ್ ಬಂದರೂ ಕೂಡ ಅವ್ರು ಯಾಕೆ ದೇಹನ ಇನ್ನೂ ಬಿಡಲಿಲ್ಲ ಅಂತ. ಒಂದು, ಅವರ ಕರ್ಮಗಳು ಇನ್ನೂ ಸೌದಿರಲ್ಲ. ಇನ್ನೊಂದು ಕಾರಣ ಏನಪ್ಪ ಅಂದರೆ, ಯೋಗಿಗಳು ಸುಮಾರು ವರ್ಷ ಜೀವಂತವಾಗಿದ್ದು ಅವರ ಪ್ರಾಣಶಕ್ತಿಗಳನ್ನು ಅವ್ರ ಸಹಸ್ರಾರದ ಮುಖಾಂತರ ಅವರು ಆಚೆ ಹಾಕ್ತಾರೆ. ಅಂದರೆ ಅವ್ರ ಜೀವಶಕ್ತಿನ ಸಪ್ತಸಾಗರದಲ್ಲಿ ಸಪ್ತ ಚಕ್ರಗಳಲ್ಲಿ ಒಂದಾಗಿರುವಂತಹ ಸಹಸ್ರಾರ, ಅದರಿಂದ ಹೊರಗಡೆ ಹಾಕ್ತಾರೆ. ಸೊ ಅಂದರೆ ಇದರಿಂದ ಹೊರಗಡೆ ಹಾಕ್ತಾರೆ. ಸೊ ಪ್ರಾಣ ಹೋಗುವಾಗ ಸಪ್ತ ಚಕ್ರಗಳು ಮ್ಯಾಟ್ರ್ ಆಗುತ್ತಾ? ಅಂದರೆ ಖಂಡಿತ. ಹೇಗೆ ನೋಡಿ, ಎಲ್ಲ ಚಕ್ರಗಳಿಗೂ ಕೂಡ ನೋಡಿ, ಟೋಟಲ್ ಆಗಿ ನಮ್ಮ ದೇಹದಲ್ಲಿ 100 ಚಕ್ರಗಳಿದೆ. 100 ಚಕ್ರಗಳಿದೆ ನಮ್ಮ ದೇಹದಲ್ಲಿ. ಈವನ್ ನಮ್ಮ ಬಾಡಿ ವರ್ಕ್ ಆಗ್ತಿರೋದು ಕೂಡ ಚಕ್ರಗಳ ಮೇಲೇ. ಇವಾಗ ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಚಕ್ರನೇ ಕಾರಣ, ಅಥವಾ ನಡಿತೀವಿ ಅಂದರೆ ಚಕ್ರನೇ ಕಾರಣ, ತಿಂತೀವಿ ಅಂದರೆ ಚಕ್ರ ಕಾರಣ, ಅದು ಡೈಜೆಸ್ಟ್ ಆಗ್ತಿದೆ ಅಂದರೆ ಚಕ್ರ ಕಾರಣ. ಬಯಾಲಜಿಕಲಿ ಎಕ್ಸ್ಪ್ಲೈನ್ ಬೇರೆ ಥರನೇ ಮಾಡ್ತಾರೆ, ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಹಾರ್ಟ್ ಇದೆ, ಕಿಡ್ನಿ, ಲಿವರ್ ಎಲ್ಲ ಇದೆ. ಸ್ಕ್ಯಾನ್ ಮಾಡಿದ್ರೆ ಸಿಗೋ ಅಂಥದ್ದು ಬೇರೆ, ಸ್ಕ್ಯಾನ್ ಮಾಡಿದ್ರೂ ಸಿಗ್ದಿಲ್ದಿರೋ ಅಂಥದ್ದೇ ಬೇರೆ. ಸ್ಕ್ಯಾನ್ ಮಾಡಿದ್ರೂ ಸಿಗ್ದಿಲ್ದಿರೋ ಅಂಥದ್ದೇ ಈ ಶಕ್ತಿಗಳು. ಈ ಚಕ್ರಗಳೆಲ್ಲ ನೀವು ಸ್ಕ್ಯಾನ್ ಮಾಡಿದ್ರೆ ಸಿಗಲ್ಲ. ಹೌದಾ? ಸೊ ಎಷ್ಟೊಂದು ಚಕ್ರಗಳಿದೆ ನಮ್ಮ ದೇಹದಲ್ಲಿ. ಎಷ್ಟೊಂದು ಅಂದರೆ ಲೈಕ್ 118 ಈಗ ಬರುತ್ತೆ ಚಕ್ರಗಳು. ಅದರಲ್ಲಿ ಅತಿ ಮುಖ್ಯವಾಗಿರೋದು 7. ಯಾಕೆ ಅತಿ ಮುಖ್ಯ ಅಂದರೆ ಆ ಚಕ್ರಗಳು ಅಲೈನ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ. ಸೊ ಇದೇ ಕಾರಣಕ್ಕೆ ಈ 7 ಚಕ್ರಗಳು ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಇದೇ ಕಾರಣಕ್ಕೋಸ್ಕರ ಯೋಗಿಗಳು, ಸಾಧುಗಳು ಈ ಚಕ್ರದ ಜಾಗೃತಿಗೋಸ್ಕರನೇ ಒದ್ದಾಡ್ತಾರೆ. ಅವ್ರ ಸಾವಿನ ಒಬ್ಬ ಮನುಷ್ಯನ ಪ್ರಾಣ 7 ಚಕ್ರಗಳ ಮುಖಾಂತರನೂ ಹೋಗುತ್ತಾ? ನೋಡಿ, 7 ಚಕ್ರಗಳ ಮುಖಾಂತರನೂ ಬಿಡ್ತಾರೆ ಕೆಲವೊಬ್ಬರು ಒಂದೊಂದೇ ಚಕ್ರಗಳಿಂದನೂ ಆಚೆ ಬರುತ್ತೆ. ನೀವು ಎಕ್ಸಾಂಪಲ್ ನಾನು ಒಂದಷ್ಟು ನಿಮ್ಗೆ ಹೇಳ್ತೀನಿ. ಇವಾಗ ಮನುಷ್ಯ ಏನಾದರೂ ಸಾಯ್ತಾ ಇದ್ದಾನೆ, ಸತ್ತಿದ್ದಾನೆ ಅಂದರೆ ಅವನ 2 ಹೆಬ್ಬೆಟ್ಟುಗಳನ್ನು ಕಟ್ತಾರೆ. ಕರೆಕ್ಟು. ಯಾಕೆ ಕಟ್ತಾರೆ ಹೇಳಿ? ನನಗೆ ಅದು ಗೊತ್ತಿಲ್ಲ, ಅದು ಆ್ಯಕ್ಚುಲಿ ಐಡಿಯಾ ಇಲ್ಲ. ಮೂಲಾಧಾರ ಚಕ್ರ ಅನ್ನೋದು ಏನಿದೆ ಅದು ಇಲ್ಲಿರುತ್ತೆ, ಸರಿನಾ? ನೀವು ನಿಮ್ಮ 2 ಥೈಸ್ನ ಟೈಟ್ ಮಾಡಿ ಆ 2 ಹೆಬ್ಬೆರಳುಗಳಿಗೆ ಕಟ್ಟಿದ್ರೆ ಇದೇನಾಗುತ್ತೆ, ಟೈಟ್ ಆಗುತ್ತೆ ನಿಮ್ಮ ಥೈಸ್. ಸೊ ಇದು ಟೈಟ್ ಆದಾಗ ಮೂಲಾಧಾರ ಚಕ್ರದಿಂದ ಆಚೆ ಬರೋಕ್ಕಾಗಲ್ಲ ಪ್ರಾಣಶಕ್ತಿಗಳು. ಮೂಲಾಧಾರದಿಂದ ಮೇಲಿರುವಂಥ ಚಕ್ರಗಳಲ್ಲಿ ಆಚೆ ಬರುತ್ತೆ. ಯಾಕೆ ಮೂಲಾಧಾರ ಚಕ್ರದಿಂದ ಆಚೆ ಬರಬಾರ್ದು ಅನ್ನೋದು ಒಂದು ಏನು ಕಾರಣ ಅಂದರೆ, ಮೂಲಾಧಾರ ನೀವು ಹೇಳೋ ಪ್ರಕಾರ ಮನುಷ್ಯ ಸತ್ತ ಮೇಲೆ ಕಟ್ಟೋದು ಅಂದರೆ ಆಲ್ರೆಡಿ ಪ್ರಾಣ ಗಾನ್? ಇಲ್ಲ. ಮನುಷ್ಯ ಸತ್ತು ಏನಿಲ್ಲ ಅಂದ್ರೂ ಮನುಷ್ಯ ದೇಹದಿಂದ ಸಂಪೂರ್ಣವಾಗಿ ಪ್ರಾಣಶಕ್ತಿಗಳು ಆಚೆ ಬರಬೇಕು ಅಂದರೆ 8 ರಿಂದ 12 ಗಂಟೆ ಬೇಕಾಗುತ್ತೆ. ಅಲ್ಲಿ ತನಕ ಮನುಷ್ಯ ಸತ್ತಿರಲ್ಲ. ಇದೇ ಕಾರಣಕ್ಕೋಸ್ಕರ ನೋಡಿ, ಸುಮಾರು ಯೋಗಿಗಳು ಸತ್ತಂಥ ದೇಹನ ಜೀವಂತ ಎಬ್ಬರಿಸ್ತಾರೆ. ಹೆಂಗೆ ಅಂದರೆ ಅವ್ರ ಪ್ರಾಣಶಕ್ತಿಗಳು ಅವ್ರ ದೇಹದಲ್ಲಿ ಇನ್ನೂ ಇರುತ್ತೆ. ಅದನ್ನು ಒಂದಷ್ಟು ಏನೇನು ಮಾಡಬೇಕು ಲೈಕ್ ಮೆಕ್ಯಾನಿಸಮ್ ಮಾಡಿ ಇವಾಗ ಅದನ್ನು ಜೀವಂತವಾಗಿ ಮಾಡ್ತಾರೆ. ಇವಾಗ ಅವೆರಡು ಬೆರಳುಗಳನ್ನ ಕಟ್ತಾರೆ. ನೀವು ಹೇಳೋ ಪ್ರಕಾರ ಮೂಲಾಧಾರ ಚಕ್ರದಿಂದ ನೋಡಿ, ಯಾಕೆ ಪ್ರಾಣಶಕ್ತಿಗಳು ಮೂಲಾಧಾರದಿಂದ ಆಚೆ ಬರಬಾರ್ದು ಅಂದರೆ, ಮೂಲಾಧಾರ ಚಕ್ರನ ನಾವು ಏನು ಹೋಲಿಸ್ತೀವಿ ಅಂದರೆ ಕತ್ತಲು ಅನ್ನೋ ಒಂದು ಪದಕ್ಕೆ ಹೋಲಿಸ್ತೀವಿ ನಾವು. ಡಾರ್ಕ್ನೆಸ್ ಅನ್ನೋದಕ್ಕೆ ಹೋಲಿಸ್ತೀವಿ ನಾವು. ಏಕೆಂದರೆ ಜಾಗೃತಿ ಆಗೋದೇ ಮೂಲಾಧಾರದಿಂದ. ನೀವು ಕತ್ತಲಿನಿಂದ ಬೆಳಕಿನೆಡೆಗೆ ಜಾಗೃತಿ ಮಾಡ್ಕೊಂಡು ಹೋಗ್ತೀರಾ ಒಂದೊಂದೇ ಚಕ್ರನ. ನಾವು ಮೂಲಾಧಾರನ ಕತ್ತಲು ಅನ್ನೋ ಒಂದು ಕಾನ್ಸೆಪ್ಟಿಗೆ ಹೋಲಿಸ್ತಾ ಇರೋದ್ರಿಂದ, ಸೊ ನೀವು ಮೂಲಾಧಾರದಿಂದ ನಿಮ್ಮ ಪ್ರಾಣಶಕ್ತಿಗಳು ಆಚೆ ಬಂದರೆ ನಿಮ್ಮ ಮುಂದಿನ ಜನ್ಮ ಏನೋ ಒಂದು ತುಂಬ ಡಾರ್ಕ್ ಆಗಿರ್ಬೋದು. ನೀವೊಬ್ಬ ಬಡತನ ಕುಟುಂಬದಲ್ಲಿ ಹುಟ್ಬೋದು, ಅಥವಾ ನೀವೊಬ್ಬ ಫಿಸಿಕಲ್ ಏನೋ ಮೆಂಟಲಿ ಡಿಸ್ಟರ್ಬ್ ಆಗಿ ಹುಟ್ಬೋದು, ಅಥವಾ ಅಂಗವಿಕಲಾಗಿ ನೀವು ಹುಟ್ಬೋದು, ಅಥವಾ ನೀವು ಹುಟ್ಟಿದ ಮೇಲೆ ಮಾತು ಬರ್ತಿಲ್ದಿರೋದು, ಈ ಥರ ಎಲ್ಲ ಆಗ್ಬೋದು. ಅಥವಾ ನಿಮ್ಮ ಕರ್ಮಗಳು ಇನ್ನೂ ಕೆಟ್ಟದಾಗಿ ಸೃಷ್ಟಿ ಆಗ್ಬೋದು ನಿಮ್ಮ ಮುಂದಿನ ಜನ್ಮಕ್ಕೆ. ಸೊ ಅದಕ್ಕೇ
ಮನುಷ್ಯ ದೇಹ ಯಾವ ರೀತಿ ಬಿಡ್ತಾ ಇದ್ದಾನೆ ಅನ್ನೋದ್ರ ಮುಖಾಂತರ ಅವನ ಮುಂದಿನ ಪ್ರಾರಬ್ಧಗಳಾಗಿರ್ಬೋದು, ಅವನ ಮುಂದಿನ ಜನ್ಮದಲ್ಲಿ ಅವನು ಹೆಂಗಿರ್ತಾನೆ ಅನ್ನೋದಾಗಿರ್ಬೋದು ಡಿಸೈಡ್ ಆಗುತ್ತೆ. ಹಾಗಾದ್ರೆ ಪಾಪ ಈ ಆಕ್ಸಿಡೆಂಟಲ್ಲಿ ತೀರೋಗೋರು ಅಥವಾ ಎಲ್ಲೋ ಒಂದು ಕಡೆ ನದಿಯಲ್ಲಿ ಇದು ಮಾಡೋರು, ಇವ್ರಿಗೆಲ್ಲ ಇನ್ನು ಮುಂದಿನ ಜನ್ಮದ ಪರಿಣಾಮಗಳು ಹೇಗಿರುತ್ತೆ? ಅದೇ ಅವ್ರ ಪ್ರಾಣಶಕ್ತಿಗಳು ಯಾವ ಚಕ್ರದಿಂದ ಆಚೆ ಬಂದಿದೆ ಅನ್ನೋದೇ ಮುಖ್ಯ ಆಗೋದು. ಆ್ಯಂಡ್ ಅವ್ರು ಸಾಯುವಾಗ ಯಾವ ರೀತಿ ಇರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈಗ ನೀವು ಸಾಯುವಾಗ ಏನೋ ನಿಮ್ಮ ಫ್ಯಾಮಿಲಿ ಬಗ್ಗೆ ಅಥವಾ ಇನ್ನೇನೋ ಒಂದು ಯೋಚನೆ ಮಾಡ್ಕೊಂಡು ನೀವೇನಾದರೂ ನಿಮ್ಮ ಪ್ರಾಣಶಕ್ತಿಗಳು ಆಚೆ ಬಂತು ಅಂದಾಗ ನಿಮ್ಮ ತಲೆಯಲ್ಲಿ ಅದು ಇದ್ದೇ ಇರುತ್ತೆ. ಅಂದರೆ ಆ ಒಂದು ವಾಸನೆ ಏನಿದೆ, ನೀವು ಫ್ಯಾಮಿಲಿ ಯೋಚನೆ ಮಾಡಿದ್ದು, ಬಿಸ್ನೆಸ್ ಯೋಚನೆ ಮಾಡಿದ್ದು, ಆ ವಾಸನೆ ಹಾಗೆ ಇರುತ್ತೆ ನೀವು ಸತ್ತ ಮೇಲೆ ಕೂಡ. ಆವಾಗ ನಿಮಗೆ ಮೋಕ್ಷ ಮುಕ್ತಿ ಸಿಗಲ್ಲ. ಅದಕ್ಕೋಸ್ಕರನೇ ಸಾಯುವಾಗ ತುಂಬ ಅವೇರ್ ಆಗಿರಬೇಕು, ತುಂಬ ಈ ಜಾಗೃತಿಯಾಗಿರಬೇಕು. ಸಾಯುವಾಗ ನಮ್ಮ ಪ್ರಾಣಶಕ್ತಿ ಬಿಡುವಾಗ ನಾವು ತುಂಬ ಇದಾಗಿರಬೇಕು. ಇನ್ನು ಮನುಷ್ಯ ಇವಾಗ ನೀವು ಹೇಳುವಾಗ ತುಂಬ ಜಾಗೃತಿ ಆಗಿರಬೇಕು ಅಂತ ಹೇಳ್ತಾರೆ. ಈಗ ಮನುಷ್ಯ ಕೆಲವ್ರು ಹೇಳ್ತಾರೆ, ಇನ್ ಕೇಸ್ ಏನಾದರೂ ತೀರ್ಕೊಂಡ್ರೆ ತುಂಬ ಆಸೆ ಇದ್ದರೆ ಮತ್ತೆ ಅದೇ ಫ್ಯಾಮಿಲಿ ಹುಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಹಾಗೆಲ್ಲ ಇರಲ್ಲ. ಒನ್ಸ್ ನೋಡಿ, ನಾನು ಹೇಳ್ತೀನಿ ಅಲ್ಲ, ಎಷ್ಟೊಂದು ಜನ ಹೇಳ್ತಾರಲ್ಲ, ಈಗ ಯಾವುದೋ ಒಂದು ಚಿಕ್ಕ ಪಾಪು ಹುಟ್ಟಿದ್ರೆ ನಮ್ಮ ತಾತನೇ ಹುಟ್ಟಿದ್ರೆ ನಮ್ಮ ತಾತನ ಥರನೇ ಆಡ್ತಾನೆ ಅಥವಾ ಅವರೇ ಬಂದಿದ್ದಾರೆ ಆ ಥರ ಹೇಳಿ. ಹೌದೌದು, ಅದು ಬಾಡಿಗಿರುವಂತಹ ಜೆನೆಟಿಕ್ ಅಷ್ಟೇ. ಅದ್ರೊಳಗಡೆ ಇರೋ ಆತ್ಮ ನಿಮ್ಮ ತಾತಂದೆ ಅಂತ ಹೆಂಗೆ ಹೇಳ್ತೀರಾ? ಸೂಚನೆಗಳು ಸಿಕ್ಕಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ. ಸೊ ಇದೇನಾದರೂ ಸಾಧ್ಯತೆಗಳು ಇದೆಯಾ ಅಂತ ನಾನು ಕೇಳ್ತಾರಂಥದ್ದು. ಇಲ್ಲ, ನೋಡಿ, ಸತ್ತ ಮೇಲೆ ತಂದೆ ಆಗಿರಲಿ, ತಾಯಿ ಆಗಿರಲಿ, ಮಗ ಆಗಿರಲಿ, ಮಗಳಾಗಿರಲಿ, ಸಂಬಂಧ ಮುಗಿದೋಯ್ತು ಅಷ್ಟೇ. ನೀವು ದೇಹಕ್ಕಷ್ಟೇ ಸಂಬಂಧ ಬೆಳೆಸ್ಕೊಳ್ತಿರೋ ಹೊರತು ಆತ್ಮಕ್ಕೆ ಸಂಬಂಧ ಬೆಳೆಸೋದು ಎಲ್ಲೂ ಇಲ್ಲ. ತಂದೆ ತಾಯಿಗೆ ಮಾತ್ರ ತಂದೆ ಮಗನಿಗೆ, ತಾಯಿ ಮಗನಿಗೆ ಮಾತ್ರ ಸಂಬಂಧ ಇರುತ್ತೆ. ಅಂದರೆ ಅಪ್ಪ ಮಕ್ಕಳಿಗೆ, ತಾಯಿ ಮಕ್ಕಳಿಗೆ ಅಥವಾ ಅಣ್ಣ ತಮ್ಮನಿಗೆ, ಅಂದರೆ ದೇಹಕ್ಕೆ ಮಾತ್ರ ಸಂಬಂಧ ಇದೆ ಇಲ್ಲಿ. ಇನ್ನು ಎಷ್ಟೋ ಲಕ್ಷ ಕೋಟಿ ಜನ್ಮಗಳಾದಮೇಲೆ ಮನುಷ್ಯನ ಜನ್ಮ ಸಿಗುತ್ತೆ ಅಂತಲೇ ಹೇಳ್ತಾರಲ್ವಾ. ಸೊ ಇವಾಗ ಮನುಷ್ಯನ ಜನ್ಮ ಒಂದ್ಸತಿ ತೀರೋದ ಮೇಲೂ ಸಹ ಮತ್ತೆ ಅವನಿಗೆ ಮನುಷ್ಯನ ಜನ್ಮನೇ ಗ್ಯಾರಂಟಿ ಆಗಿರುತ್ತಾ ಅಥವಾ ಮತ್ತೆ ಬೇರೆ ಯಾವುದೋ ಪ್ರಾಣಿ ಪಕ್ಷಿ ಈ ಥರದಕ್ಕೆ ಹೋಗ್ಬೋದಾ? ಹಂಗೂ ಆಗುತ್ತೆ. ತುಂಬ ಕಮ್ಮಿ ಆಗುತ್ತೆ ಬೇರೆ ಪ್ರಾಣಿ ಪಕ್ಷಿಗಳ ದೇಹನ ಹೋಗಿ ಸೇರಿಕೊಳ್ಳೋದು. ಮತ್ತು ಮನುಷ್ಯನಾಗಿ ಹುಟ್ಟೋದಂತೂ ಖಚಿತ. ಮತ್ತು ಅವನಿಗೆ ಮೋಕ್ಷ ಮುಕ್ತಿ ಅನ್ನೋದು ಸಿಗಲಿಲ್ಲ, ಆ ಆತ್ಮಕ್ಕೆ ನಿರ್ಲಿಪ್ತವಾಗಲಿಲ್ಲ ಆ ಆತ್ಮ ಅಂದರೆ ಖಂಡಿತವಾಗಿ ಮತ್ತೆ ಪುನರ್ಜನ್ಮ ತಗೊಳ್ಳುತ್ತೆ. ಅಂದರೆ ಕಾಲಾವಕಾಶ ಇರುತ್ತೆ ಪ್ರತಿಯೊಂದು ಆತ್ಮಕ್ಕೂ ಕೂಡ. ಸಾಯ್ತಿದ್ದಂಗೆ ಇವತ್ತು ನೋಡಿ, ನಿನ್ನೆ ಯಾರೋ ಸತ್ತೋಗಿರ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ, ಅವ್ರ ತಾತ, ಮಾರನೇ ದಿನ ಅವ್ರ ಸೊಸೆಗೋ ಏನೋ ಡೆಲಿವರಿ ಆಗುತ್ತೆ, ನಮ್ಮ ತಾತನೇ ಹುಟ್ಟಿದ್ದಾರೆ ಇವಾಗ ಅಂತ ಹೇಳ್ಕೊಳಕ್ಕಾಗಲ್ಲ. ನೀವು ಹಂಗೆ ಅಂದ್ಕೊಳ್ಳೋದು ಹಂಗೆ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಕಾನ್ಸೆಪ್ಟೇ ಹಂಗಿಲ್ಲ. ಹಂಗೆ ಅಂದ್ಕೊಂಡ್ರೆ ಅದು ಬರೀ ನಿಮ್ಮ ಇಲ್ಯೂಷನ್ ಅಷ್ಟೇ. ಇವಾಗ ನೀವು ಒಂದು ದೇಹದಿಂದ ಆತ್ಮ ಆಚೆ ಬಂದಿದೆ ಅಂದರೆ ಅದಕ್ಕೆ ಒಂದಷ್ಟು ಕಾಲಾವಕಾಶ ಇರುತ್ತೆ ಆಚೆ ಇರೋದಕ್ಕೆ. ಡೈರೆಕ್ಟಾಗಿ ಬಿಡ್ತಿದ್ದಂಗೆ ಇನ್ನೊಂದು ದೇಹ ಹೋಗಿ ಸೇರ್ಕೊಂಡು. ಅಂದರೆ ನಿಮ್ಮ ಪ್ರಕಾರ ಇವಾಗ ಆತ್ಮ ದೇಹದಿಂದ ದೂರ ಆದಮೇಲೆ ಏನಾಗುತ್ತೆ ಅಂತ ನಿಮಗೆ ಹೇಳ್ತೀರಾ? ಅಂದರೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡುತ್ತೆ ನಿಮ್ಮ ಅನುಭವದ ಪ್ರಕಾರ? ಮೋಕ್ಷ ಮುಕ್ತಿ ಅನ್ನೋದು ಸಿಕ್ಕಿದ ಮೇಲೆ ಡಿಸಪಿಯರ್ ಅಷ್ಟೇ, ಇನ್ನೇನೂ ಆಗಲ್ಲ, ಮುಗಿದೋಯ್ತು. ಯಾವ ವೈಕುಂಠಕ್ಕೂ ಹೋಗಲ್ಲ, ಯಾವ ಸ್ವರ್ಗಕ್ಕೂ ಹೋಗಲ್ಲ, ಯಾವ ನರಕಕ್ಕೂ ಹೋಗಲ್ಲ. ಮುಕ್ತಿ ಮೋಕ್ಷ ಅನ್ನೋದು ಸಿಕ್ತು ಅಂದರೆ ನಿಮ್ಮ ಮೋಕ್ಷ ಸಿಕ್ಕಿದ್ರೆ ವೈಕುಂಠಕ್ಕೆ ಹೋಗ್ತೀರಾ, ಕೈಲಾಸಕ್ಕೆ ಕೈಲಾಸ ಏನೂ ಇಲ್ಲ. ನೋಡಿ, ನಾನು ಹೇಳ್ತಿರೋದು ಇಷ್ಟೇ, ಡಿಸಪಿಯರ್ ಆಗುತ್ತೆ ಅಷ್ಟೇ. ಸೌಲ್ ವಿಲ್ ಡಿಸಪಿಯರ್, ಅದು ಎಲ್ಲೂ ಹೋಗಲ್ಲ. ನೋಡಿ, ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಮನುಷ್ಯ ಸತ್ತ ಮೇಲೆ ನರಕಕ್ಕೆ ಹೋದ್ಮೇಲೆ ಎಣ್ಣೆ ಬಾಂಡ್ಲಿಲ್ಲ ಹಾಕಿ ಹೆಜ್ತಾರೆ, ಮಾಡ್ತಾರೆ, ಅದು ಗರುಡ ಪುರಾಣದಲ್ಲಿ ಈ ಥರ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮನುಷ್ಯ ಆತ್ಮ ಬೇರ್ಪಾಡಾಗೋದು ಯಾವಾಗ ಹೇಳಿ? ದೇಹನ ಬಿಟ್ಟ ಮೇಲೆ. ದೇಹನೇ ಇಲ್ದಿದ ಮೇಲೆ ನೀವು ಎಣ್ಣೆ ಬಾಂಡ್ಲಿ ಏನಾಗಿ ಕರಿತೀರಾ? ಅದು ಇಲ್ಲಿ ಆತ್ಮಗಳಿಗೆ ಅಲ್ಲಿ ಅವಾಗ ನೋವು ಕೊಡೋಕ್ಕೆ ಟ್ರೈ ಮಾಡ್ತಾರೆ ಅಲ್ಲ. ಇವಾಗ ಕೈಕಾಲು ಆತ್ಮಗಳಿಗೆ ನೋವಿಲ್ಲ ಅಂತ ನಿಮ್ಮ ಪ್ರಕಾರನ? ಅದಕ್ಕೆ ಸಂತೋಷನೂ ಆಗಲ್ಲ, ನೋವು ಆಗಲ್ಲ. ಅದಕ್ಕೆ ಒಳ್ಳೇದು ಇಲ್ಲ, ಕೆಟ್ಟದ್ದು ಇಲ್ಲ. ಸಂತೋಷ ಆಗಲ್ಲ, ನೋವಾಗಲ್ಲ ಅಂತಂದರೆ ಮತ್ತೆ ಪ್ರೇತಾತ್ಮಗಳೇನಕ್ಕೆ ಬೇರೆ ಆತ್ಮಗಳಿಗೆ ಹೋಗಿ ನನಗೆ ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು, ನನಗೆ ತೃಪ್ತಿ ಆಗಿಲ್ಲ ಅಂತ ಬರೋದು? ನೋಡಿ ಇದನ್ನು ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಟಾಪಿಕ್ ಎತ್ಕೊಂಡ್ರಿ ನೀವು. ಇವಾಗ ನಿಮ್ಮಲ್ಲಿ ಏನೋ ಒಂದು ಆಸೆ ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ? ನಿಮ್ಮ ಒಳಗಡೆ ಬಂದು ಇನ್ಯಾವುದೋ ಒಂದು ಪ್ರೇತಾತ್ಮ ನೋಡಿ, ಪ್ರೇತ ಆತ್ಮ ಅದು ಜೀವಂತವಾಗಿರುವಂತಹ ದೇಹದಿಂದ ಬಂದಿರಲ್ಲ.
ಅವ್ರು ಸಾಯ್ಬೇಕಾದ್ರೆ ಅವ್ರು ಏನೇನೆಲ್ಲ ಆಸೆಗಳು ಇಟ್ಕೊಂಡು ಸತ್ತಿರ್ತಾರೆ, ದೇಹದ ಆಸೆನ ನಿಮ್ಮ ದೇಹದ ಮೇಲೆ ವ್ಯಕ್ತಪಡಿಸುತ್ತೆ ಹೊರತು ಆತ್ಮದ ಆಸೆಗಳನ್ನು ವ್ಯಕ್ತಪಡಿಸಲ್ಲ. ಆತ್ಮಕ್ಕೆ ಆಸೆ ಇರಲ್ಲ, ನಿರಾಶೆನೂ ಇರಲ್ಲ, ಬಯಕೆಗಳಿರಲ್ಲ, ಬೇಡಿಕೆಗಳಿರಲ್ಲ, ಯಾವುದೂ ಇರಲ್ಲ. ಪ್ರೇತ ಆತ್ಮ ದೇಹದ ಆಸೆಗಳನ್ನು ಈಡೇರಿಸ್ಕೊಳಕ್ಕೆ ಇನ್ನೊಂದು ದೇಹದಲ್ಲಿ ಹೋಗುತ್ತೆ ಅನ್ನೋ ನಿಮ್ಮ ಮಾತಿಗೆ ನನ್ನ ಪ್ರಶ್ನೆ, ಇಲ್ಲಿ ಆತ್ಮಕ್ಕೆ ನೋವಿಲ್ಲ, ನಲಿವಿಲ್ಲ, ನಗುವಿಲ್ಲ ಅಂತ ಹೇಳ್ತೀರಾ ಅಂತಂದಮೇಲೆ ಇನ್ನೊಂದು ದೇಹದ ಆಸೆಯನ್ನು ತೀರ್ಸೋದಕ್ಕೆ ಅಥವಾ ಆ ದೇಹದ ಆಸೆಯನ್ನು ತೀರ್ಸೋದಕ್ಕೆ ಇನ್ನೊಂದು ದೇಹದೊಳಗೆ ಅಂದರೆ ಆತ್ಮ ಪ್ರೇರಣೆನೇ ಆಗ್ತಿದೆಯಲ್ಲ. ಯಾಕಾಗುತ್ತೆ ಅಂದರೆ ನೋಡಿ, ಆ ಆತ್ಮಕ್ಕೆ ಮೋಕ್ಷ ಸಿಕ್ಕಿರಲ್ವಲ್ಲ, ಈ ದೇಹಕ್ಕೆ ಸಂಪೂರ್ಣವಾಗಿ ನೀವು ತೃಪ್ತಿ ಮಾಡೇ ಹೋಗಬೇಕು. ಅಂದರೆ ಇವಾಗ ನೋಡಿ, ಈಗ ಎಕ್ಸಾಂಪಲ್ ಯಾರೋ ಒಬ್ಬ ಅವನ ದೇಹನ ಬಟ್ ನಿಮ್ಮ ಪ್ರಕಾರ ಇನ್ನೊಂದು ಆತ್ಮ ಒಂದು ದೇಹದೊಳಗಡೆ ಸೇರುತ್ತೆ ಅನ್ನೋದು ಸತ್ಯ? ಸತ್ಯ, ಖಂಡಿತ ಸತ್ಯ. ಅವನು ಮನುಷ್ಯ ಆವಾಗಲಿಂದ ಒಂದು ಸ್ವಲ್ಪ ಟೈಮ್ ಕೆಡುತ್ತೆ ಅವನಿಗೆ. ಓಕೆ, ನಾನು ನಿಮ್ಮನ್ನು ಕೇಳುವಂಥದ್ದು, ಯೂಶುವಲ್ ಆಗಿ ಸಿಂಪಲ್ ಆಗಿ ಯಾರ ದೇಹದೊಳಗಡೆ ಈ ಥರ ಆತ್ಮಗಳು ಟ್ರಾವೆಲ್ ಮಾಡಿಬಿಡುತ್ತೆ ತುಂಬ ಬೇಗನೆ? ಯಾರ ದೇಹ ತುಂಬ ಈಸಿಯಾಗಿ ಸಿಗುತ್ತೆ ಅವ್ರಿಗೆ ನಿಮ್ಮ ಪ್ರಕಾರ? ಯಾರೆಲ್ಲ ನೆಗೆಟಿವಿಟಿನ ಅವ್ರ ಬಾಡಿಯಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಈಸಿಯಾಗಿ ಸಿಗುತ್ತೆ. ಅಂದರೆ ನೆಗೆಟಿವ್ ಥಾಟ್ಸ್ ಹೌದು. ಮತ್ತು ಎಲ್ಲದೂ ಕೂಡ ನಿಮ್ಮ ಲಿವಿಂಗ್ ಸ್ಟೈಲ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನೀವು ತಿಂತಿರೋಂಥ ಆಹಾರ, ನೀವು ಹಾಕ್ತಿರೋಂತಹ ಬಟ್ಟೆ, ಮತ್ತು ನೀವು ಮಾತಾಡ್ತಿರೋಂಥ ಶೈಲಿ, ನಿಮ್ಮ ಸರೌಂಡಿಂಗ್ ಹೆಂಗಿದೆ, ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ ಇಲ್ಲಿ. ಈಗ ನಾನು ಎಕ್ಸಾಂಪಲ್ ತೊಗೊಂಡ್ರೆ ಅಂತಂದ್ರೆ, ನಾನು ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ಪರ್ಸನ್ನು. ನಾನು ಎಲ್ಲದಕ್ಕೂ ಧೈರ್ಯವಾಗಿ ಇದ್ದೇ ಇರ್ತೀನಿ. ಇನ್ಫ್ಯಾಕ್ಟ್ ನಾನು ಮಾಟ ಮಂತ್ರ ಶೋಸ್ ಎಲ್ಲ ಮಾಡಿದಾಗ ನನಗೆ ಯಾವುದೇ ಥರದ ಭಯನೂ ಕಾಡಲಿಲ್ಲ. ಹಂಗಂದ್ಬಿಟ್ಟು ನನಗೆ ಹೆದರಿಕೆ ಇಲ್ಲ ಅಂತ ಅಲ್ಲ, ಬಟ್ ನನ್ನಲ್ಲಿರೋ ಒಂದು ಧೈರ್ಯ ಜಾಸ್ತಿ ತೋರಿಸ್ಕೊಳ್ತೀನಿ ಅಂತ. ಸೊ ಈ ಥರ ವ್ಯಕ್ತಿಗಳು ಯಾವುದೂ ಏನು ಪ್ರಾಬ್ಲಮ್ ಏನಿಲ್ಲ. ಈ ಥರ ನಾರ್ಮಲಿ ಇವಿಲ್ಸಿಂದ ಏನು ಪ್ರೊಟೆಕ್ಟ್ ಆಗಿರ್ತಾರೆ, ಆದರೆ ಇಂಟೆನ್ಷನಲಿ ನಿಮ್ಮ ಮೇಲೆ ಏನಾದರೂ ಮಾಡಿದ್ರೆ ಡೆಫಿನೆಟ್ಲಿ ಅದು ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ. ನನ್ನ ಪ್ರಶ್ನೆ, ಇಂಟೆನ್ಷನ್ಲಿ ಮಾಡುವಂಥ ವ್ಯಕ್ತಿಗಳಿಗೆ ಯಾವ ಸುಲಭದ ದೇಹದ ವಿಚಾರಗಳು ಸಿಗಬೇಕು? ಅಂದರೆ ಒಂದು ಆತ್ಮನ ಕಳಿಸ್ಬೇಕು ಅಂತಂದರೆ ಸುಲಭ ಅಲ್ವಲ್ಲ, ಏನು ಸಿಕ್ಕಿದ್ರೆ ಮಾತ್ರ ಕಳ್ಸೋಕ್ಕೆ ಸಾಧ್ಯ ಅಂತ ನಿಮ್ಮ ಪ್ರಕಾರ? ಅಂದರೆ ನಿಮ್ಮ ಯಾವ್ದ ವಸ್ತುಗಳು, ಅದೇ ಯಾವುದೇ ದೇಹಕ್ಕೆ ಸೇರಬೇಕು ಅಂತಂದರೆ ಯಾವ ವಸ್ತುಗಳು ಸಿಕ್ಕಿದ್ರೆ? ನೋಡಿ, ಮನುಷ್ಯಂದು ಸೂಕ್ಷ್ಮ ವಸ್ತುಗಳು ಅಂತ ಇಲ್ಲ, ಮನುಷ್ಯಂದು ಯಾವುದಾದ್ರೂ ಒಂದು ಮೈ ಮೇಲಿರುವಂತಹ ಕೂದಲು, ಅಥವಾ ಮನುಷ್ಯನ ಉಗುರು, ಅಥವಾ ಮನುಷ್ಯನ ಒಂದು ಚರ್ಮ ಕಿತ್ತಿದ್ರು ಕೂಡ, ಅಥವಾ ಮನುಷ್ಯನ ರಕ್ತ, ಇದು ಎಲ್ಲದರಿಂದ ಅಂತ ಹೇಳ್ತಾರೆ. ಅದನ್ನು ಹೌದೌದು. ಅಲ್ಲ ನೋಡಿ, ಬಟ್ಟೆಯಲ್ಲೆಲ್ಲ ಹೆಂಗಾಗುತ್ತೆ ಅಂದರೆ, ನಿಮ್ಮ ಒಳ ಉಡುಪು ಅಂತ ನಾವೇನು ಕರಿತೀವಿ, ಒಳ ಉಡುಪು ಅಥವಾ ಹೊರ ಉಡುಪು, ನೀವು ಒಳಗೆ ಹಾಕೊಳ್ಳೋದು, ಹೊರಗಡೆ ಹಾಕ್ಕೊಳ್ಳೋದು, ಹಾಕೋ ಬಟ್ಟೆಯಲ್ಲಿ ನೋಡಿ, ನೀವು ಹಾಕೋ ಬಟ್ಟೆ, ನೀವು ಹಾಕೋ ಚಪ್ಪಲಿಯಲ್ಲಿ ನಿಮ್ಮ ಪ್ರಾಣಶಕ್ತಿಗಳು ಉಳ್ಕೊಂಡಿರುತ್ತೆ. ಹೌದಾ? ಸೊ ಆ ಪ್ರಾಣಶಕ್ತಿಗಳನ್ನು ಇಟ್ಕೊಂಡು ಇವರೆಲ್ಲ ನಾವು ಎಲ್ಲೋ ಒಂದು ಕಡೆ ಅರ್ಜೆಂಟಾಗಿ ಹೋಗುವಾಗ ಬೇರೆಯವ್ರ ಚಪ್ಪಲಿ ಎಲ್ಲ ಹಾಕೊಂಡು ಹೋಗ್ಬೋದಾ? ಹಾಕೊಂಡು ಹೋದರೆ ಅಷ್ಟೇ, ನೀವು ಅವ್ರ ಪ್ರಾಣಶಕ್ತಿಗಳ ಜೊತೆ ನೀವು ಮಿಂಗಲ್ ಆಗ್ತಿದ್ದೀರಾ ಅಂತ, ಋಣಾನುಬಂಧನಗಳನ್ನ ಬೆಳೆಸ್ತಾ ಇದ್ದೀರಾ ಅಂತ. ಓ ಮೈ ಗುಡ್. ನೋಡಿ, ಯಾಕೆ ನೋಡಿ, ಯೋಗಿಗಳು ಏನೂ ತಿನ್ನಲ್ಲ, ಎಲ್ಲೂ ಹೊರಗಡೆ ತಿನ್ನಲ್ಲ, ಸಂಸಾರಿಗಳು ಮಾಡಿದ್ದನ್ನು ತಿನ್ನಲ್ಲ, ಹೆಂಗಸರು ಮಾಡಿದ್ದನ್ನು ತಿನ್ನಲ್ಲ, ಈ ಥರದ್ದೆಲ್ಲ ಸುಮಾರಿದೆ ಕಟ್ನಿಟ್ಟು ಯೋಗಿಗಳಿಗೆ. ಯಾಕೆ ಈ ಥರ ಎಲ್ಲ ಅನ್ಟಚ್ಡ್ ಆಗಿರ್ತಾರೆ ಇದರಿಂದ ಅಂದರೆ, ಇವಾಗ ನೋಡಿ, ಹೋಟ್ಲಲ್ಲಿ ಸಾವಿರಾರು ಜನ ತಿಂದಿರ್ತಾರೆ ಆ ತಟ್ಟೆಯಲ್ಲಿ. ನಾವು ಹೋಗಿ ಆ ಹೋಟ್ಲಲ್ಲಿ ಆ ತಟ್ಟೆಯಲ್ಲಿ ತಿಂದರೆ, ಸಾವಿರಾರು ಜನ ತಿಂದಿರುವಂತಹ ತಟ್ಟೆ ಮೇಲೆ ನಾವು ತಿಂದರೆ, ಆ ತಟ್ಟೆಗೆ ಅಂಟ್ಕೊಂಡಿರುವಂತಹ ಸಾವಿರಾರು ಜನದ್ದು ಪ್ರಾಣಶಕ್ತಿಗಳು, ಋಣಾನುಬಂಧನಗಳು ನಮಗೆ ಅಂಟ್ಕೊಳ್ಳೋದು. ಹಂಗಾರೆ ಅವ್ರು ಕ್ಲೆನ್ಸ್ ಮಾಡ್ತಾರಲ್ಲ, ಅದೆಲ್ಲ ವರ್ಕ್ ಆಗಲ್ವಾ? ತೊಳೆಯೋದು ಅಲ್ಲ ನೀವು ತೊಳೆದಲ್ಲೇ ತಿಂದರೂ ಆಗುತ್ತೆ, ತೊಳ್ಕೊಂಡು ತಿಂದರೂ ಆಗುತ್ತೆ. ಆ ಲೆಕ್ಕ ತಗೊಂಡ್ರೆ ನಾನು ಇನ್ನೊಂದು ಪ್ರಶ್ನೆ ನಿಮ್ಮನ್ನು ಕೇಳಲೇಬೇಕು. ಸಾವಿರಾರು ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡ್ತಾರೆ. ಅನ್ನದಾನ ಮಾಡಿದಾಗ ಭಕ್ತಾದಿಗಳಿಗೆ ತೊಳೆಯಕ್ಕೆ ಹೇಳ್ತಾರೆ ತಟ್ಟೆಗಳನ್ನು. ಅವ್ರು ಸುಮ್ಮನೆ ಹಿಂಗೆ ಉಜ್ಜುತ್ತಾರೆ, ಅದನ್ನೇ ಮತ್ತೆ ತಟ್ಟೆ ಎತ್ಕೊಂಡು ನಾನು ಸುಮಾರು ಸತಿ ತಿಂದಿದ್ದೀನಲ್ಲ. ಸೊ ಇಲ್ಲಿ ಪ್ರಾಣಶಕ್ತಿಗಳು ಬಿಟ್ಟಿರುವಂಥದ್ದನ್ನು ಅಲ್ಲಿ ಒಳ್ಳೆಯ ಪ್ರಾಣಶಕ್ತಿಗಳು ಇರುತ್ತೆ ಅನ್ನೋದೇನಾದರೂ ಇದೆಯಾ? ನೀವು ದೇವಸ್ಥಾನದ ಕಾನ್ಸೆಪ್ಟಿಗೆ ಬಂದರೆ, ದೇವಸ್ಥಾನ ಅಂತ ಅಂದ್ಕೊಂಡ್ರೆ ನೋಡಿ, ದೇವಸ್ಥಾನದಲ್ಲಿ ಸುಮಾರು ಅದನ್ನು ನೀವು ಪ್ರಸಾದ ಅಂತ ತಿಂತಾ ಇದ್ದೀರಾ. ಸೊ ಸೇಕ್ರೆಡ್ ಫುಡ್ ಅದು. ಹಾಗಾದರೆ ನಿಮ್ಮ ಪ್ರಕಾರ ಪ್ರಸಾದ ತಿನ್ನುವಾಗ ಮನುಷ್ಯನ ಸಾತ್ವಿಕ ಗುಣಗಳು ಜಾಸ್ತಿ ಇರುತ್ತೆ, ಇಲ್ಲಿ ಹೋಟ್ಲಲ್ಲಿ ಊಟ ಮಾಡುವಾಗ ಅವನ ಮನಸ್ಥಿತಿಗಳು ಬೇರೆ ಇರುತ್ತೆ, ಸೊ ಆ ಪ್ರಾಣಶಕ್ತಿನೇ ಬೇರೆ ಆಗುತ್ತೆ ಅಂತನಾ?
ಅದೇ ಹೇಳ್ತಾ ಇರೋದು ನಾನು. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಲ್ಸೋ ಬಿಟ್ ಸ್ಟಿಲ್ ಕನ್ಫ್ಯೂಷನ್. ತುಂಬ ಜನಗಳಿಗೆ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ನಾನು ಅದೇ ಹೇಳಿದ್ದೆ ನಿಮಗೆ. ವೆರಿ ನೈಸ್. ಇಲ್ಲ, ನಾನು ಒಪ್ಕೊಳ್ತೀನಿ. ಈಗ ಬೇರೆಯವ್ರ ಚಪ್ಪಲಿಗಳನ್ನ ಹಾಕ್ಕೊಂಡು ಹೋಗ್ಬಾರ್ದು. ಅಂದರೆ ಬೇರೆಯವ್ರ ಬಟ್ಟೆನೂ ಕೂಡ ಹಾಕ್ಬಾರ್ದು. ಅಕ್ಕ ತಂಗಿದ್ರು ಒಡ ಹುಟ್ಟಿದವರು ಮನೇಲಿ ಇರ್ತಾರೆ, ಅವ್ರ ಬಟ್ಟೆ ಇವ್ರು ಹಾಕ್ತಾರೆ, ಇವ್ರ ಬಟ್ಟೆ ನೋಡಿ, ಅದನ್ನೆಲ್ಲ ಮಾಡಿದ್ರೆ ನೀವು ಆ ಥರ ಋಣಾನುಬಂಧನಗಳಿಗೆ ಅಂಟ್ಕೊಳ್ತೀರಾ. ಅದಕ್ಕೋಸ್ಕರನೇ ಈ ಋಣಾನುಬಂಧನಗಳಿಗೆ ಅಂಟ್ಕೊಳ್ಬಾರ್ದು ಅಂತ ಯೋಗಿಗಳು, ಸಾಧುಗಳು ಅವ್ರ ಸಂಬಂಧ ಸಂಸಾರದಲ್ಲ, ಜನ ಇಲ್ದಿರೋ ಕಡೆನೇ ಹೋಗಿ ಜೀವಂತವಾಗಿರ್ತಾರೆ. ಯಾರ ಜೊತೆನೂ ಅವ್ರ ಸಂಬಂಧ ಬೆಳೆಸೋದಕ್ಕೆ ಅಲೌಕಿಕ ಜಗತ್ತಿಗೆ ಬೇಕಾಗಿರುವಂಥ ವಿಚಾರಗಳು. ಅಲೌಕಿಕ ಸಂಬಂಧನೇ ಬೇಡ ಅನ್ನೋದಾದ್ರೆ ಮನುಷ್ಯ ಆಗಿ ಹುಟ್ಟಿದ ಪ್ರಯೋಜನ ಏನು? ಮತ್ತೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಸಂಬಂಧ ಬೆಳೆಸ್ಕೋಬೇಕು ಅನ್ನೋದೇನು ಇಲ್ವಲ್ಲ. ಸಂಬಂಧ ಬೆಳೆಸ್ಕೊಂಬಾರ್ದು ಅನ್ನೋದಿದ್ರೆ ನಾವು ಯಾವ ಪ್ರಾಣಿಗಳ ಥರನೇ ಇರ್ಬೋದಾಗಿತ್ತಲ್ಲ. ಮನುಷ್ಯತ್ವ ಅನ್ನೋದಂತಂದ್ರೆ ಸಂಬಂಧ, ಅನುಬಂಧ, ಒಂದು ಕನೆಕ್ಷನ್, ಒಂದು ಎಮೋಷನ್, ಒಂದು ಬಾಂಡಿಂಗ್ ಇದ್ರೇನೆ ಅಲ್ವಾ ಮನುಷ್ಯನ ಗುಣ ಅಂತ ನನಗೆ. ಅಲ್ಲ, ಹೌದು, ನೀವು ಹೇಳಿದ್ದು ಕರೆಕ್ಟು. ಮನುಷ್ಯನ ಗುಣ ಎಲ್ಲದೂ ಹೌದು. ನೀವು ಹೇಳಿದ್ದು ಅನುಬಂಧ, ಸಂಬಂಧ, ಋಣಾನುಬಂಧ ಎಲ್ಲದೂ ಕೂಡ ಮನುಷ್ಯನಿಗೆ ಇರಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದೆಲ್ಲ ಮಾಯೆಗೆ ಎಡೆ ಮಾಡಬಾರ್ದು ನಿಮ್ಮನ್ನು. ಅಂದರೆ ಇವರಿಲ್ಲ ಅಂದರೆ ನನಗೆ ಆಗೋದೇ ಇಲ್ಲಪ್ಪ ಅನ್ನೋ ಥರ ಇರಬಾರ್ದು. ನೀವು ರಿಯಾಲಿಟಿನ ಅರ್ಥ ಮಾಡಿಕೊಂಡು ಅರಿವಿಂದ ಜೀವನ ಮಾಡಬೇಕು. ಸೊ ಬೇರೆಯವ್ರ ಚಪ್ಪಲಿ ಹಾಕ್ಕೊಂಡ್ರೂ ಪ್ರಾಣಶಕ್ತಿಗಳಿರುತ್ತೆ. ಅಂಥದ್ರಲ್ಲಿ ನಾವು ಎಷ್ಟು ಹುಷಾರಾಗಿರಬೇಕು. ನಿಮ್ಮ ಬಟ್ಟೆಗಳನ್ನ ಒಣಗಾಕಿ ಬಿಟ್ಟಾಗ ಎಲ್ಲೋ ಒಂದು ಕಡೆ ಒಂದು ಬಟ್ಟೆ ಮಿಸ್ ಆಗಿದೆ ಅಂತಂದರೆ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಮ ಬಟ್ಟೆಗಳು ಕಳೆದೋಗ್ಲೇಬಾರ್ದು. ಬಟ್ಟೆಗಳಿಗೂ ಚಪ್ಪಲಿಗಳು ಕಳವಾಗಬಾರ್ದು. ದೇವಸ್ಥಾನದಲ್ಲಿ ಹೋದಾಗ ಯಾರು ಚಪ್ಪಲಿಗಳು ಎತ್ಕೊಂಡು ಹೋಗ್ತಾರೆ ಅಂತಂದ್ರೆ ತಿಳ್ಕೊಳ್ಳಿ, ನಿಮ್ಮ ಪ್ರಾರಬ್ಧ ಕರ್ಮ ಹೋಯ್ತು ಅಂತಾನೆ ಅರ್ಥ. ಯಾವುದೋ ಒಂದು ಕರ್ಮ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅ ಗುಡ್ ಥಿಂಗ್, ಬ್ಯಾಡ್ ಥಿಂಗ್ ಆಲ್ಸೋ. ಕರ್ಮ ಯಾರೋ ಒಪ್ಪೆತ್ಕೊಂಡ್ರೆ ಅದು ಅವನ ಕರ್ಮ ಅಂಟುತ್ತೆ. ನಿಮ್ಮ ಕರ್ಮ ಅವನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಗೊತ್ತಾಗದ ವಿಚಾರಗಳು, ಅರ್ಥವಾಗದಂತಹ ವಿಚಾರಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ. ಸುಮಾರು ಜನ ತಲೆ ಕೆಡಿದ್ರು ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ, ಏನ್ ಗುರು ಇದು ನನ್ನ ಕೈಲಿ ಅರ್ಥ ಆಗ್ತಿಲ್ಲ ಅಂತ. ಬಟ್ ಸ್ಟಿಲ್ ಒಂದು ಸಣ್ಣ ಪ್ರಯತ್ನ, ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಂಡಿದ್ದೀವಿ. ಪ್ರಾಣ ಎಲ್ಲಿಂದ ಹೋಗಬೇಕು, ಎಲ್ಲಿಂದ ಹೋದ್ರೆ ಮುಕ್ತಿ ಸಿಗುತ್ತೆ, ಇಲ್ಲಿಂದ ಪ್ರಾಣ ಹೋದ್ರೆ ಮುಕ್ತಿ ಸಿಗುತ್ತೆ, ಎಂಥ ಕೆಟ್ಟವನಾಗಿದ್ರು ಇಲ್ಲಿಂದ ಪ್ರಾಣ ಹೋದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದೀರಾ. ಸುಮಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಕುವಂಥ ಬಟ್ಟೆ, ಚಪ್ಪಲಿ, ಆತ್ಮ, ದೇಹ ಮತ್ತು ಸೇರೋ ಅಂಥದ್ದು ಎಲ್ಲದ್ರ ಬಗ್ಗೆ ನಾವು ಇವತ್ತು ಮಾತಾಡಿದ್ದೀವಿ. ಖಂಡಿತವಾಗ್ಲೂ ಖುಷಿ ಆಗ್ತಿದೆ ಇವ್ರನ್ನ ಕರೆಸಿ ಮಾತಾಡೋದಕ್ಕೆ. ಮಿಸ್ಟರ್ ಆತ್ಮನವರೇ, ಥ್ಯಾಂಕ್ ಯು ಸೋ ಮಚ್. ಸುಮಾರು ದೂರದಿಂದ ಬಂದು ಇವತ್ತು ನಮ್ಮ ಜೊತೆ ಇದ್ದು ನಮಗೋಸ್ಕರ ನಿಮ್ಮ ಟೈಮನ್ನು ಕೊಟ್ಟಿದ್ದೀರಾ. ಸದಾ ಸರ್ವದ ವರಾಯ ಸ್ಟುಡಿಯೋಸ್ನ ಎಲ್ಲರ ಮುಖಾಂತರ, ನನ್ನ ಮುಖಾಂತರ ನಿಮಗೆ ಥ್ಯಾಂಕ್ ಯು, ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ನಾನು ತಿಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮಾಡ್ತಿರೋದು ನಿಮಗೆ ಮತ್ತು ನಿಮ್ಮ ಆತ್ಮಕ್ಕೆ. ನೀವೇ ಹೇಳಿದ್ರಿ. ಹೌದು, ನಮಸ್ಕಾರ ನೋಡಿ ದೇಹಕ್ಕಲ್ಲ, ಆತ್ಮಕ್ಕೆ ಮಾಡೋದು. ಸೊ ಈ ಆತ್ಮ ನಮಸ್ಕಾರ ಹೇಳ್ತಾ ಆತ್ಮಲೋಕನ ಮಾಡಿದಂಥ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ಗಳಿಗೆಯಲ್ಲಿ ನಾನು ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ವರಾಯ್ ಸ್ಟುಡಿಯೋಸ್ನ ಒಂದು ಸ್ಪೆಷಲ್ ಇಂಟರ್ವ್ಯೂ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಇವನ್ನ ಖಂಡಿತವಾಗ್ಲೂ ಮಾತಾಡ್ತೀನಿ. ಅಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಧ್ಯಾನದ ಬಗ್ಗೆ. ಈ ಧ್ಯಾನ ಮಾಡೋದು ಕನೆಕ್ಷನ್ ಹೇಗಿರುತ್ತೆ, ಏನು ಕತೆ ಅಂತ ಮಾತಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವರಾಯ್ ಸ್ಟುಡಿಯೋಸ್ ನೋಡ್ತಾ ಇರುವಂತಹ ಎಲ್ಲರಿಗೂ ಧನ್ಯವಾದಗಳು, ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದೇ ರೀತಿ ನಿಮ್ಮ ಅಭಿಮಾನ, ಆಶೀರ್ವಾದ, ಸದಾ ಉತ್ಸಾಹ ಯಾವಾಗಲೂ ಇದೇ ರೀತಿಯಲ್ಲಿ. ನಿಮ್ಮ ಉತ್ಸಾಹವೇ ನಮ್ಮ ಪ್ರೋತ್ಸಾಹ. ಈ ಪ್ರೋತ್ಸಾಹಕ್ಕೆ ಕಾರಣದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹೋಗಿ ಬರ್ತೀನಿ. ನಾನು ಆಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ಮಿ, ಜಾಸ್ತಿ ಬ್ಲಸ್ಮಿ. ಬಾಯ್, ಟೇಕ್ ಕೇರ್. ನಿಮ್ಮಲ್ಲಿ ನಿಮ್ಮ ಆತ್ಮಾವಲೋಕವನ್ನು ಮಾಡಿಕೊಳ್ಳಿ. ಶುಭವಾಗಲಿ.